ನಮಸ್ತೆ. ಗುರೂಜಿ ನಮಸ್ತೆ ಗುರೂಜಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರೂಜಿ. ತುಂಬಾ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, 1.5-2 ವರ್ಷಗಳಿಂದ ನಿಮ್ಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಗುರೂಜಿ. ಹೌದಾ? ಹೌದು ಗುರೂಜಿ, ತುಂಬಾ ನಿಮ್ಮನ್ನ ನೆನೆಸ್ಕೊಂತ ನಿಮ್ ಮಾತುಗಳಿಂದ ನಾನು ತುಂಬಾ ಎಷ್ಟೋ ಬದುಕಿದೀನಿ ಗುರೂಜಿ. ದೊಡ್ಡ ಮಾತು, ದೊಡ್ಡ ಮಾತು. ನಿಮ್ ಮಾತು ಇವತ್ತು ಇಲ್ಲಿ ತನಕ ಬೆಳೆಸ್ಕೊ ಬಂದಿದೆ ಗುರೂಜಿ. ನನ್ ಮನ್ಸಲ್ಲಿರೋದನ್ನ ನಿಮ್ಮ ಹತ್ರನೇ ಶೇರ್ ಮಾಡ್ಬೇಕಂದ್ರೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ, ಕಾಲ್ ಟ್ರೈ ಮಾಡ್ತಾ ಇದ್ದೆ ಗುರೂಜಿ. ಇರ್ಲಿ ಇರ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರೂಜಿ ಊರ್ ಬೇಡ ಗುರೂಜಿ. ಆಯ್ತು. ಏನ್ ಮಾಡ್ಕೊಂಡಿದ್ದೀರಿ? ಗುರೂಜಿ ನಾನೊಂದು ಉದ್ಯೋಗದಲ್ಲಿದ್ದೀನಿ ಗುರೂಜಿ. ಸ್ವಂತ ಬಿಸ್ನೆಸ್? ಹೌದು ಗುರೂಜಿ. ಸಂತೋಷ. ಕಾರ್ಯಕ್ರಮ 2 ವರ್ಷದಿಂದ ಕೇಳ್ತಿರೋದಾ? 2 ವರ್ಷದಿಂದ ಕೇಳ್ತಾ ಇದ್ದೀನಿ ಗುರೂಜಿ. ತುಂಬಾ ಅನುಕೂಲ ಆಗ್ತಾ ಇದೆ ಗುರೂಜಿ. ಇದರಿಂದ ನಾನು ನಿಜವಾಗ್ಲೂ ತುಂಬಾ 6 ವರ್ಷಗಳಿಂದ ನನ್ಗೆ ಎಷ್ಟು ಶ್ರಮ ಪಟ್ಟಿದ್ದೆ ಗುರೂಜಿ ಒಂದು ಹುಡುಗಿಗೋಸ್ಕರ. ಅದೆಲ್ಲ ಆ ನೋವೆಲ್ಲ ಮರ್ತು ಈಗ ನಿಮ್ಮ ಮಾತಿಂದ ನಾನು ಬದುಕಿದ್ದೀನಿ ಗುರೂಜಿ. ಇರ್ಲಿ ಇರ್ಲಿ. ದೇವರ ದಯೆ, ನಿಮ್ಮ ಸದ್ಗುಣ, ಯಾವುದೋ ಪುಣ್ಯ ನಿಮ್ಮನ್ನು ಕಾಪಾಡಿದೆ. ನನ್ನ ಮಾತು ಅಂತ ಏನಿಲ್ಲ, ಅದು ನೀವು ಅಂತೀರ ಅಷ್ಟೇ. ಇಲ್ಲ ಗುರೂಜಿ, ಇವತ್ತು ನನಗೆ ನಿಮ್ ಕಾಲ್ ಸಿಕ್ಕಿರೋದು ನನಗೆ ತುಂಬಾ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ರೆ ಭಾವಿಸ್ತೀನಿ ಗುರೂಜಿ. ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ನೋವಿದೆ ಗುರೂಜಿ, ದುಃಖ ಬರುತ್ತೆ. ಬಟ್ ಅದು ನೀವ್ ಹೇಳೋ ಮಾತಿಗೆ ನಾವು ಯಾವತ್ತೂ ಬೆಲೆ ಕೊಡ್ಬೇಕಲ್ಲ ಗುರೂಜಿ. ಒಂದು ಕಣ್ಣೀರು ಕೂಡ ಬರಲ್ಲ ಗುರೂಜಿ. ಯಾಕಂದ್ರೆ ನಿಮ್ ಮಾತಿಂದ ನಾನು ತುಂಬಾ ಬದಲಾವಣೆ ಆಗಿದೆ ಗುರೂಜಿ ನನ್ನ ಲೈಫಲ್ಲಿ. ಬಹಳ ಸಂತೋಷ, ಒಳ್ಳೇದಾಗ್ಲಿ. ಹೇಳಿ, ಎಷ್ಟು ವರ್ಷ ನಿಮಗೆ? ಗುರೂಜಿ ಈಗ ನನಗೆ 29 ವರ್ಷ ಗುರೂಜಿ. ಹೌದಾ? ಹಾ ಗುರೂಜಿ. ವಾ, 29 ವರ್ಷ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರೂಜಿ. ಅಂದ್ರೆ ಮೂಲತಃ ಬೆಂಗಳೂರು ಕಡೆ ಇರೋರ ನೀವು? ಮೈಸೂರು ಕಡೆಯವರು ಗುರೂಜಿ. ಆಗ್ಲಿ, ಹೇಳಿ ಸರ್, ಏನು ಕತೆ? ಗುರೂಜಿ ನಾನು ಸುಮಾರು 7 ವರ್ಷದಿಂದ ಒಂದು ಹುಡುಗಿನ ಇಷ್ಟಪಟ್ಟೆ ಗುರೂಜಿ. ಒಂದ್ ನಿಮಿಷ, ಅಲ್ಲೇನೋ ಶಬ್ದ ಇಲ್ಲ, ಈ ಕೆಲಸ ಇದೆ ಗುರೂಜಿ. ಹೇಳಿ. ನಾನು ಸುಮಾರು 7 ವರ್ಷದಿಂದ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಗುರೂಜಿ. 7 ವರ್ಷದ ಹಿಂದೆನೋ ಅಥವಾ 7 ವರ್ಷದ ಹಿಂದ? 7 ವರ್ಷದಿಂದ ಗುರೂಜಿ. ಓಕೆ. ಆಗ ನೀವು? ನಾನು ಎಜುಕೇಶನ್ ಡಿಗ್ರಿ ಮಾಡ್ತಾ ಇದ್ದೆ ಗುರೂಜಿ. ಡಿಗ್ರಿ ಮುಗಿದ ನಂತರ ನಾ ಹುಡುಗಿನ ಇಷ್ಟಪಟ್ಟಿದ್ದು ಗುರೂಜಿ. ಅಂದ್ರೆ ಕ್ಲಾಸ್ಮೇಟಾ? ಇಲ್ಲ ಗುರೂಜಿ, ಬೇರೆ ರಿಲೇಷನ್ ಅಲ್ಲೇ ಬೇರೆ ಗುರೂಜಿ, ನಮ್ಮ ಸಂಬಂಧಿಕರೇ. ಡಿಗ್ರಿ ಆದ್ಮೇಲೆ ಕೆಲಸ ಮಾಡ್ತಿದ್ರಾ? ಹೌದು ಗುರೂಜಿ, ಕೆಲಸ ಮಾಡ್ಕೊಂಡು ಒಂದು ಹುಡುಗಿ ಇಷ್ಟಪಟ್ಟಿದ್ದೆ ಗುರೂಜಿ. ಅವರು ಕೂಡ ಇಷ್ಟಪಟ್ರು. ಇಬ್ರಿಗೂ ಕೂಡ ಲವ್ ನಡೀತಾ ಇತ್ತು ಗುರೂಜಿ. ರಿಲೇಷನ್ ಹತ್ರ ಸಂಬಂಧನೇ ಗುರೂಜಿ. ತುಂಬಾ ಆನೆಸ್ಟ್ ಆಗಿ ನಾನು ಇದ್ದೆ ಗುರೂಜಿ ಅವ್ರಿಗೆ. ಅವ್ರ ಜೊತೆ ತುಂಬಾ ಅವರ ಫ್ಯೂಚರ್ ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿ ಓದ್ಬೇಕು, ಎಜುಕೇಶನ್ ಮಾಡ್ಬೇಕು, ಒಳ್ಳೆ ಕಡೆ ಕೆಲಸ ಸೇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರದ್ದು ಕೂಡ ಇಂಜಿನಿಯರಿಂಗ್ ಎಲ್ಲ ಮುಗೀತು ಗುರೂಜಿ. ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನೇ ಬೆಂಗಳೂರಲ್ಲಿ ಒಂದು ಕಡೆ ಜಾಬ್ ಕೂಡ ರೆಫರ್ ಮಾಡಿ ಕೊಡಿಸ್ದೆ. ಕೆಲಸ ಮಾಡ್ತಾ ಇದ್ರು. 2022ರಿಂದ ಬೆಂಗಳೂರಲ್ಲಿ ಇದ್ರು. ಕೆಲಸ ಮಾಡ್ಕೊಂಡು ಚೆನ್ನಾಗೇ ಇದ್ರು ಗುರೂಜಿ. ನಮ್ ಸಂಬಂಧನೂ ಕೂಡ ಚೆನ್ನಾಗೇ ಇತ್ತು. ನಾನು ಆ ವೇಳೆಗೆ ಎಷ್ಟು ವರ್ಷದ ಲವ್ ಸ್ಟೋರಿ ನಿಮ್ದು? ಗುರೂಜಿ ನಮ್ದು 4 ವರ್ಷದ ಲವ್ ಸ್ಟೋರಿ ಆಗುತ್ತೆ. ಅವ್ರು ಬೆಂಗಳೂರು ಬರೋ ವರ್ಷ. ಅಷ್ಟು ತುಂಬಾ ಚೆನ್ನಾಗಿತ್ತು, ಅನನ್ಯವಾಗಿತ್ತು, ಎಲ್ಲ ಪ್ರಾಮಾಣಿಕವಾಗಿ ಅವರು ಇದ್ರು, ನಾನು ಇದ್ದೆ ಗುರೂಜಿ. ನಾನು ತುಂಬಾ ಅವರ ಸಕ್ಸಸ್ಗೋಸ್ಕರ ಕೆಲಸ ಮಾಡ್ದವನ್ ಗುರೂಜಿ. ಅವ್ರಿಗೋಸ್ಕರ ಟೈಮು ಪ್ರತಿಯೊಂದು ಕೂಡ ಎಲ್ಲೂ ಹೊರಗಡೆ ಸುತ್ತಾನೆ, ಅವ್ರು ಚೆನ್ನಾಗಿರ್ಲಿ, ಒಳ್ಳೆ ಕಡೆ ಸೆಟಲ್ ಆಗ್ಲಿ ಅಂತ ಹೇಳಿ, ಅವರು ಒಂದು ಉದ್ಯೋಗದಲ್ಲಿ ಚೆನ್ನಾಗಿರ್ಬೇಕಂತ ಹೇಳಿ ನಾನು ಆ ಉದ್ದೇಶದಿಂದ ಬಯಸಿ ನಾನ್ ದುಡಿತಾ ಇದ್ದೆ ಗುರೂಜಿ. ದುಡ್ದು ಅವ್ರಿಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದೆ. ನಾನು ಎಷ್ಟು ಟೈಮ್ ನೀವು ಸ್ವಂತ ಬಿಸ್ನೆಸ್ ಮಾಡಿದ್ರ ಅಲ್ಲಿ? ಮಾಡಿರ್ಲಿಲ್ಲ ಗುರೂಜಿ. ಬೇರೆ ಕಡೆ ವರ್ಕರ್ ಆಗಿ ದುಡಿತಾ ಇದ್ರಿ? ವರ್ಕರ್ ಆಗಿ ದುಡಿತಾ ಇದ್ದೆ ಗುರೂಜಿ. ಬಟ್ ಈ ಹುಡುಗಿ ನೀವು ಯಾವ ತರ ಸಹಾಯ ಮಾಡ್ತಿದ್ರಿ ಗುರೂಜಿ? ಅವ್ರ ಎಜುಕೇಶನ್ಗಾಗ್ಲಿ, ಅವ್ರ ಸಪೋರ್ಟಿವ್ ಆಗಾಗ್ಲಿ, ಅವ್ರ ಸಣ್ಣ ಪುಟ್ಟ ಏನೇ ಖರ್ಚು ವೆಚ್ಚಗಳಿಗಾಗ್ಲಿ ಪ್ರತಿ ಒಂದು. ಇಲ್ಲ ಗುರೂಜಿ, ಅವರು ಇದ್ರು, ಅಂದ್ರೆ ಅವ್ರು ಅಷ್ಟು ಕಾಳಜಿ ವಹಿಸ್ತಿರ್ಲಿಲ್ಲ ಗುರೂಜಿ ಅವರಿಗೆ. ಬಟ್ ನಿಮ್ ಪ್ರೀತಿ ಅವ್ರಿಗೆಲ್ಲ ಗೊತ್ತಿತ್ತಾ? ಗೊತ್ತಿತ್ತು ಗುರೂಜಿ, ಇಡೀ ಫ್ಯಾಮಿಲಿಗೆ ಗೊತ್ತಿತ್ತು. ನಿಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಿತ್ತು. ಒಪ್ಪಿದ್ರು ಗುರೂಜಿ, ಎಲ್ಲ ಒಪ್ಪಿದ್ರು. ಸೊ ನೀವು ಆ ಕಾರಣಕ್ಕೆ ಹೆಂಗೂ ನನ್ನ ಹೆಂಡತಿ ಆಗೋಳು ಅನ್ನೋ ಕಾರಣಕ್ಕೆ ಸೊ ನಿಮ್ಮ ದುಡಿಮೆಗಳನ್ನು ನೀವು ಇವರಿಗೆ ವಿನಿಯೋಗಿಸ್ಲಿಕ್ಕೆ ನೀವು ಹಿಂದೆ ಮುಂದೆ ಮಾಡ್ದೆ ಗುರೂಜಿ. ಅದೇ ತರ ಮಾಡ್ದೆ. ತುಂಬಾ ಚೆನ್ನಾಗಿದ್ರು ಗುರೂಜಿ, ನನ್ ಜೊತೆನೂ ಚೆನ್ನಾಗಿದ್ರು ಗುರೂಜಿ. ಈಗ 1-2 ವರ್ಷಗಳಿಂದ ಗುರೂಜಿ ಅವರು ಸ್ವಲ್ಪ ಯಾಕೋ ಮೆಸೇಜ್, ಫೋನ್ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ 1.5 ವರ್ಷದಿಂದ ನನ್ನ ನಂಬರ್ನ ಬ್ಲಾಕ್ ಅಲ್ಲಿ ಇಟ್ಬಿಟ್ರು. ನಾನ್ ತುಂಬಾ ನಂಬಿದ್ದೆ ಗುರೂಜಿ ಅವ್ರನ್ನ, ಇವತ್ತುವರೆಗೂ ನಂಬ್ತೀನಿ ಗುರೂಜಿ. ತುಂಬಾ ಅಂದ್ರೆ ತುಂಬಾ ನಂಬಿದ್ದೆ. ಅವ್ರು ಹೇಳಿದಕ್ಕೆ ಸರಿ ಆಯ್ತು ಬಿಡಮ್ಮ, ಚೆನ್ನಾಗಿರೋ, ನಾನ್ ಬರ್ತೀನಿ ಅಂತ ಹೇಳಿ ಅವ್ರು ಕರೆದಾಗೆಲ್ಲ ಹೋಗ್ತಿದ್ದೆ ಗುರೂಜಿ. ಆದ್ರೆ ಅವ್ರನ್ನ ಎಲ್ಲೂ ಹೊರಗಡೆ ಆಗಿ ಇನ್ನೊಂದ್ ಕಡೆ ಅಲ್ಲಿ ಸುತ್ತಿಸ್ತಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಏನೇ ಇದ್ರು ಕೆಲ್ಸ ಆಗ್ಬೇಕು, ನಮ್ದು ಉದ್ಯೋಗ ಏನಿದೆ ಅದ್ ಮಾಡ್ಬೇಕು, ಪ್ರಾಮಾಣಿಕವಾಗಿ ಕೆಲಸ ಬಿಡಿಬೇಕು, ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ದೆ ಗುರೂಜಿ. ಕೆಲ್ಸದ ಕಡೆ ತುಂಬಾ ಗಮನ ಹರಿಸ್ತೆ.
ಯಾಕಂದ್ರೆ ನಾವು ಅವ್ರನ್ನ ಮದುವೆ ಆದ್ಮೇಲೆ ಅವ್ರು ಸಾಕುವಂತ ಕೆಪಾಸಿಟಿ ಆದ್ರೆ ನಮ್ಗೆ ಬೇಕಲ್ಲ ಗುರುಜಿ. ಆ ಉದ್ದೇಶ ನನ್ನ ಮೈಂಡ್ ಅಲ್ಲಿ ಇತ್ತು. ಓಕೆ ಓಕೆ. ಸೊ ನಾನೇನ್ ಮಾಡಿದೆ, ನಾನು ಅವ್ರನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ, ಏನಿಲ್ಲ. ಅವ್ರಿಗೆ ಏನ್ ಬೇಕೆಲ್ಲ ಕೊಟ್ಕೊಂಡು ಚೆನ್ನಾಗಿ ಓದಿಸ್ಕೊಂಡು ಎಲ್ಲಾ ಕೆಲಸ ಎಲ್ಲ ಮಾಡ್ಕೊಂಡಿದ್ರು, ಚೆನ್ನಾಗಿತ್ತು. ಈಗ ಈ 1.5 ವರ್ಷ 2 ವರ್ಷದಿಂದ ಗುರುಜಿ ಸ್ವಲ್ಪ ನನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ ಅವರು. ನಾನು ಏನಕ್ಕೆ ಈಗ ಅವಾಯ್ಡ್ ಮಾಡ್ತೀವಿ ಅಂತ ಎಲ್ಲ ಪ್ರತಿಯೊಂದು ಕೂಡ ವಿಚಾರಿಸಿ ಎಲ್ಲ ಕೇಳಿದೆ. ಗುರುಜಿ ಅವ್ರ ಮಾತು ಟೈಮ್ ಕೊಡೋದು, ನನ್ ಜೊತೆ ಮಾತಾಡೋದು ಎಲ್ಲ ತುಂಬಾ ಬರ್ತಾ ಕಡಿಮೆ ಆಗ್ತಾ ಬಂತು. ನಂತರ ಗುರುಜಿ ಅವರು ಸ್ವಲ್ಪ ಬ್ರೇಕಪ್, ನನ್ಗೆ ಇಷ್ಟ ಇಲ್ಲ, ನಿಮ್ ಜೊತೆ ಬದುಕಿದ್ರೆ ನನ್ಗೆ ಆಗಲ್ಲ, ನಾನ್ ನಿಮ್ ಜೊತೆ ಬದುಕ್ತೀನಿ ಅಂದ್ರೆ ನಾನ್ ಚೆನ್ನಾಗೇ ಇರಲ್ಲ, ಹಂಗೆ ಹಿಂಗೆ ಅಂತ ಈ ತರ ಮಾತುಗಳೆಲ್ಲ ಬಂತು. ಅವ್ರ ಮನೇಲಿ ಅವರ ಸ್ವಲ್ಪ ಜನ ನಮ್ಗೆ ಸಪೋರ್ಟಿವ್ ಆಗಿದ್ರು ಗುರುಜಿ. ಅವರೆಲ್ಲರೂ ಕೂಡ ಹೇಳಿದಾಗ, ಈಗ ಇವ್ಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಹೇಳಿ ಏನು ಪ್ರಯೋಜನ ಬರಲ್ಲ, ನಿಮ್ ನಿರ್ಧಾರ ಹಿಂಗ್ ಬರುತ್ತೆ ಹಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಗುರುಜಿ. ನಾನು ಈ ಹುಡುಗಿಗೋಸ್ಕರ ನನ್ನ ಫ್ಯಾಮಿಲಿ ಎಲ್ಲ ಎದುರಾಕೊಂಡಿದ್ದೆ ಗುರುಜಿ, ಎಲ್ಲ ಎದುರಾಕೊಂಡೆ. ಇದನ್ನ ನಿಮ್ ಮನೆಯವ್ರು ಒಪ್ಪಿರ್ಲಿಲ್ಲ ಗುರುಜಿ, ಬೇಡ ಅಂತಾನೆ ಇದ್ರು. ನನಗೆ ಇದೇ ಹುಡುಗಿ ಬೇಕು ಅಂತ ಹೇಳಿ ನಾನು ಒಪ್ಕೊಂಡೆ ಗುರುಜಿ. ಇವ್ರ ಮೇಲೆ ನನ್ನ ಲೈಫ್, ನನ್ನ ಜೀವನ ಎಲ್ಲ ಇವ್ರ ಮೇಲೆ ಇತ್ತು ಗುರುಜಿ. ನಾನ್ ಬೇರೆ ಕಡೆ ಕೂಡ ಮದುವೆ. ಅಂದ್ರೆ ನಿಮಗಿಂತ ಎಷ್ಟು ವರ್ಷ ಚಿಕ್ಕವರು ಆಕೆ? ಅಯ್ಯೋ ದೇವ್ರೆ, ಕಟ್ಟಾಯ್ತಾ? ಛೇ, ಅದು ಯಾವ ನಂಬರು ಅಂತ ನೋಡ್ಕೊಳ್ಳಿಲ್ವಲ್ಲಪ್ಪ. ಓಕೆ, ಗುರುಜಿ ಕಾಲ್ ಕಟ್ಟಾಗೋಯ್ತು ಗುರುಜಿ. ಪುಣ್ಯ, ನಾನು ನಿಮ್ ನಂಬರು ನೋಡ್ಕೊಂಡಿರ್ಲಿಲ್ಲ, ಯಾವ್ದೋ ಅಂದಾಜ್ ಮೇಲೆ ಮಾಡ್ದೆ. ಇಲ್ಲ ಗುರುಜಿ, ನಾನು ಟ್ರೈ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಇದಾಯ್ತು ಗುರುಜಿ, ಕ್ಷಮೆ ಇರ್ಲಿ ಗುರುಜಿ. ಒಂದ್ಸಲಿ ಆಗ್ಬಿಟ್ರೆ ಇಂದ ಆಮೇಲೆ ಬೇರೆ ಕರೆಗಳು ಬರ್ತಾವ, ಆಮೇಲೆ ಕನೆಕ್ಟೇ ಆಗಲ್ಲ. ಹೌದು ಗುರುಜಿ, ಹೌದು ಗುರುಜಿ. ಆಯ್ತು, ಹೇಳಿ. ಇದೇ ತರ ನಾನು ತುಂಬಾ ಇಗ್ನೋರ್ ಮಾಡ್ಕೊಳಕ್ ಸ್ಟಾರ್ಟ್ ಎಲ್ಲ ಮಾಡಿದ್ರು. ನಾನ್ ನಿಮ್ನ ಮರ್ತು ಬಿಡ್ತೀನಿ, ನನ್ಗೆ ನಿಮ್ ಕಂಡ್ರೆ ಇಷ್ಟ ಇಲ್ಲ, ನಮ್ಮ ಮನೇಲಿ ನೋಡಿದವ್ರ ಕಡೆನೆ ಮದ್ವೆ ಆಗೋದು ಅನ್ಕೊಂಡೆಲ್ಲ ಬಂದ್ರು. ನಾನು ಹೆಂಗೆ ಅಂತ ಹೇಳಿದ್ರೆ, ಹುಡುಗಿ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ನಾನ್ ಆಸೆ ಪಟ್ಟಿ ಕೆಲ್ಸ ಎಲ್ಲ ಕೊಡ್ತೀವಿ, ಇವ್ರಿಗೆ ಏನ್ ಬೇಕು ಎಲ್ಲ ಅವಕಾಶಗಳನ್ನ ಮಾಡ್ಕೊಟ್ಟಿದ್ದೆ ಗುರುಜಿ. ಇವ್ರಿಗೆ ಹೊರಗಡೆ ಏನ್ ಬೇಕು ಜಾಬ್, ಒಳ್ಳೆ ಜಾಬ್ ಕೂತ್ಕೊಂಡು ಅನ್ನೋ ಉದ್ದೇಶನೂ ಕೂಡ ನಾನು ಅಲ್ಲಿತ್ತು. ಚೆನ್ನಾಗ್ ಓದಿದ್ರು, ಒಳ್ಳೆ ಸರ್ಕಾರಿ ಉದ್ಯೋಗ ಸಿಗ್ಲಿ ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದೆ. ಏನಾದ್ರು ಎಜುಕೇಶನ್ ಆಗಿದೆ, ಒಳ್ಳೆ ಕಡೆ ಎಕ್ಸಾಮ್ ತಗೊಂಡು ಬರೀಲಿ, ಎಲ್ಲ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದೆ. ಆ ಹುಡುಗಿಗೆ ಬರ್ತಾ ನನ್ನ ಇಗ್ನೋರ್ ಮಾಡಿದ್ದು ಗುರುಜಿ. ಓಕೆ, ಅಂದಾಜು ನೀವು ಅವ್ರಿಗೆ ಎಷ್ಟು ಖರ್ಚು ಮಾಡಿದ್ರಿ ಗುರುಜಿ? ಅದು ಹೇಳಕ್ಕಾಗಲ್ಲ ಗುರುಜಿ, ಒಂದ್ 6-7 ಲಕ್ಷ ಖರ್ಚು ಮಾಡಿದ್ರು ಗುರುಜಿ. ಅಂದ್ರೆ ಅವ್ರು ಗೌರ್ಮೆಂಟ್ ಜಾಬ್ಗೆ ಹೋಗ್ಲಿ ಅನ್ನೋದು ನಿಮ್ಮ ಆಸೆ ಆಗಿತ್ತಾ ಗುರುಜಿ? ಅವರು ಒಂದು ಒಳ್ಳೆ ಗವರ್ನಮೆಂಟ್ ಜಾಬ್ ಅಲ್ಲಿ ಕೂರಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಓಕೆ ಓಕೆ, ಅವ್ರು ಅಂತ ತುಂಬಾ ಚೆನ್ನಾಗಿ ಓದ್ತಿದ್ರು ಗುರುಜಿ, ತುಂಬಾ ಸ್ಟಡಿ ಮಾಡಿದ್ರು, ತುಂಬಾ ಚೆನ್ನಾಗಿ ಓದ್ತಾ ಇದ್ರು, ಒಳ್ಳೆ ಉದ್ಯೋಗದಲ್ಲಿ ಇರ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ನಾನು ಅದಕ್ಕೋಸ್ಕರ ದುಡಿತಾ ಇದ್ದೆ ಗುರುಜಿ, ಹಗಲು ಇರ್ಲು ಕೂಡ ನಾನು ದುಡಿತಾ ಇದ್ದೆ. ನಾನು ಒಂದು ದಿನಾನು ವೇಸ್ಟ್ ಮಾಡಿರ್ಲಿಲ್ಲ. ಮುಂದಿನ ಫ್ಯೂಚರ್ಗೆ ಮನೆಯವ್ರಿಗೆ ಹೆಂಗ್ ಕೊಡ್ತಿದ್ರಿ? ಮನೆಯವ್ರಿಗೂ ಸ್ವಲ್ಪ ಕೊಡ್ತಿದ್ದೆ ಗುರುಜಿ. ನಾನು ಆಲ್ಮೋಸ್ಟ್ ನನ್ನ ₹1 ಮುಕ್ಕಾಲ್ ಭಾಗ, ಕಾಲ್ ಭಾಗ ಮಾತ್ರ ಮನೆ ಕೊಡ್ತಿದ್ದೆ ಗುರುಜಿ. ಎಲ್ಲ ಈ ಹುಡುಗಿಗೆ ಬೆಳೆಸಿರಿ. ಹೌದು ಗುರುಜಿ, ಈ ತರ ಮಾಡಿ ಹುಡುಗಿ ಮೇಲೆ ಕೂಡ ನಾನು ನಂಬಿಕೆ ಇಟ್ಟು ಮಾಡಿದೆ. ಇವ್ರು ಕೊನೆವರೆಗೂ ನನ್ನ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ಸಿಗ್ತಾಳಲ್ಲ ಅಂತ ಹೇಳಿ ಮಾಡಿದೆ ಗುರುಜಿ. ಇವಳ ಇದಕ್ಕೆ ಬರ್ತಾ ನನ್ನನ್ನ ಇಗ್ನೋರ್ ಮಾಡಿ ನನ್ ಬ್ರೇಕಪ್ ಅಂತ ಮಾಡ್ಬಿಟ್ಲು ಗುರುಜಿ. ನಾನ್ ಗಟ್ಟಿ ಮನ್ಸ್ ಮಾಡಿ ಗುರುಜಿ, ಹುಡುಗಿಗೋಸ್ಕರ ತುಂಬಾ ಇಷ್ಟಪಟ್ಟವ್ನು, ಇವಳಗೋಸ್ಕರ ನನ್ನನ್ ಬೇಡ, ಬದುಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಅದಕ್ಕೂ ಒಪ್ಕೊಂಡೆ ನಾನು. ಆಯ್ತು, ಬದುಕು ಚೆನ್ನಾಗಿ ಎಲ್ಲೇ ಇದ್ರು ಚೆನ್ನಾಗಿರು ಅಂತ ಹೇಳಿ ನಾನ್ ಬಿಟ್ಕೊಟ್ಟೆ ಗುರುಜಿ. ನನ್ಗೆ ಬಿಟ್ಕೊಡ್ಬೇಕಾದ್ರೂ ಕೂಡ ಇವಳ ಮೇಲೆ ತುಂಬಾ ನಂಬಿಕೆ ಇತ್ತು ನನಗೆ. ಇವಳು ಬೇರೆ ಕಡೆ ಎಲ್ಲೂ ಇನ್ನೊಬ್ಬ ಮಧ್ಯೆ ಬಂದಿರಲ್ಲ ಅಂತ ನಂಗೆ ತುಂಬಾ ನಂಬಿಕೆ ಇತ್ತು. ಆ ಧೈರ್ಯದ ಮೇಲೆ ಗುರುಜಿ, ಆಯ್ತು ನಿನ್ ಬದುಕು ಚೆನ್ನಾಗಿರ್ಲಿ, ನಾನು ಹೆಂಗಾದ್ರೂ ಇರ್ಲಿ ಅಂತ ಹೇಳಿ ನಾನ್ ಬಿಟ್ಕೊಟ್ಟೆ ನಾನು ಗುರುಜಿ. ನೀವೇನ್ ಅಂದ್ರೆ ಬೇರೆ ಯಾರೋ ಬಂದಿರಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಖಾತ್ರಿ ಇತ್ತು, ಅಥವಾ ನೀವ್ ಹಂಗ ಅಂದ್ಕೊಂಡಿದ್ರಿ, ಬಟ್ ಬಿಡ್ಲಿಕ್ಕೆ ಏನ್ ಕಾರಣ ಇರ್ಬೋದು ಅಂತ ನಿಮ್ಗೆ ಯೋಚನೆ ಇತ್ತು? ಮೇಡಮ್, ಗುರುಜಿ ನನ್ಗೆ ಪದೇ ಹೇಳ್ತಾ ಇದ್ಲು, ನಿನ್ ಜೊತೆ ಜೀವನ ಮಾಡಿದ್ರೆ ನಾನು ಉದ್ಧಾರ ಆಗಲ್ಲ, ನಿನ್ ಜೊತೆ ಇದ್ರೆ ನಾನು ಚೆನ್ನಾಗಿರಲ್ಲ, ನಿನ್ ಜೊತೆ ಇದ್ರೆ ನಾನು ಸೆಟಲ್ ಆಗಲ್ಲ, ನಮ್ಮನೇಲಿ ನಿನ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ, ನಿನ್ ಮೇಲೆ ತುಂಬಾ ಕೆಟ್ಟ ಅಭಿಪ್ರಾಯ ಇದೆ, ಈ ತರ ಮಾತುಗಳೆಲ್ಲ ಬರ್ತಲ್ಲ, ಅದೊಂದ್ ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೆ ಮನ್ಸಿಗೆ ಅರಿಟ್ ಆಯ್ತು ಗುರುಜಿ.
ಓಕೆ, ಓಕೆ. ಸೊ ಈ ತರದ್ದೇನೋ ಕಾರಣ ಇರಬಹುದು ಅಂದ್ಕೊಂಡು ಆಯ್ತು ಹೋಗಪ್ಪ ಚೆನ್ನಾಗಿರುತ್ತೆ. ನಾನೇನ್ ಅನ್ಕಂಡೆ ಈ ತರ ಇರ್ಬೋದೇನೋ ಅಂತ ಹೇಳಿ ನೀವ್ ಹೇಳೋ ತರ ನಾನು ಇದೇ ತರ ಅನ್ಕೊಂಡು ಸರಿಯಾಯ್ತು. ಯಾವತ್ತೂ ಕೂಡ ನಾವು ಭಾರವಾಗಿ ಇನ್ನೊಂದು ಬಲವಂತವಾಗಿ ಪ್ರೀತಿನ ಪಡ್ಕೊಬಾರ್ದು. ನಿನ್ ಬದುಕು ನೀನ್ ಚೆನ್ನಾಗಿರ್ಲಿ, ಬದುಕು. ನಾನು 6 ವರ್ಷ ನೀನ್ ಒಳ್ಳೆ ಪ್ರೀತಿ ಕೊಟ್ಟಿದ್ದೆ, ಅದಕ್ಕೆ ನಾನು ವ್ಯಾಲ್ಯೂ ಕೊಡ್ತೀನಿ ನಿನ್ಗೆ, ಆಯ್ತಾ. ನನ್ನ 6 ವರ್ಷ ಕೊಟ್ಟಿರೋ ಪ್ರೀತಿ ಕೂಡ ನನಗೆ ತುಂಬಾ ಶ್ರೇಷ್ಠ ಅದು, ಆಯ್ತಾ. ನೀನ್ ಕೊಟ್ಟಿರೋ ಪ್ರೀತಿನೇ ನನ್ಗೆ ಸಾಕು. ನಿನ್ ಬದುಕು ಚೆನ್ನಾಗಿರ್ಲಿ. ನಾನು ಕೂಡ ದೇವರಲ್ಲಿ ಪ್ರೇಯರ್ ಮಾಡ್ತೀನಿ, ಬದುಕು ಎಲ್ಲೋ ಒಂದ್ ಕಡೆ ಬದುಕು ಅಂತ ನಾನು ಈ ಉದ್ದೇಶದಿಂದ ಆಸೆ ಪಟ್ಟೆ ಗುರುಜಿ. ಅವಳು ಏನ್ ಮಾಡಿದ್ಲು, ಖಂಡಿತ ಆಯ್ತಪ್ಪ ನಿನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿ ಬ್ರೇಕಪ್ ಆಯ್ತು ಮಧ್ಯದಲ್ಲಿ. ಇವ್ರು ಬೆಂಗಳೂರಲ್ಲೇ ಇದ್ರು ಬ್ರೇಕಪ್ ಆದಾಗ. ನಾನು ತುಂಬಾ ನೊಂದಿ ಗುರುಜಿ. ಅವತ್ತಿನ ಸ್ಟಾರ್ಟ್ ಮಾಡಿದ್ದು ಗುರುಜಿ ನಿಮ್ಮ ವಿಡಿಯೋ ನೋಡ್ಲಿಕ್ಕೆ. ಯಾರಿಗೂ ನನ್ ಬಗ್ಗೆ ಗೊತ್ತಿಲ್ಲ ಗುರುಜಿ, ನನ್ ಫ್ಯಾಮಿಲಿನೂ ಕೂಡ ಇವತ್ತುವರೆಗೂ ಗೊತ್ತಾಗಿಲ್ಲ ಗುರುಜಿ. ನಾನು ಎಷ್ಟು ನೊಂದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಗುರುಜಿ. ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ನನ್ ವಿರುದ್ಧ ಆಗೋದ್ರು ಗುರುಜಿ. ನನ್ ಮಾತ್ ಮೀರಿ ಇವನ್ನೆಲ್ಲ ಹೋದ, ಈಗ ನೋಡಿ ಎಲ್ಲ ಈಗೋಯ್ತಲ್ಲ ಅಂತೇಳಿ ಈ ತರ ಗೊತ್ತಾಯ್ತು ನಮ್ ಫ್ಯಾಮಿಲಿಗೆ. ಬಟ್ ಹುಡುಗಿ ಬಿಟ್ಟಿದ್ದು ಗೊತ್ತಾಯ್ತು, ಬಿಟ್ಟಿದ್ದೆಲ್ಲ ಗೊತ್ತಾಯ್ತು ಗುರುಜಿ. ಬಟ್ ನೀವೆಷ್ಟು ನರಳ್ತಿರೋ ಒಳಗಡೆ ಅಂತ ಯಾರು ಕೇಳಕ್ ಬರ್ಲಿಲ್ಲ. ಯಾರು ಕೇಳಕ್ ಬರ್ಲಿಲ್ಲ ಗುರುಜಿ. ಎಲ್ಲಾರ್ಗು ಗೊತ್ತಿದ್ರು ಯಾರು ಒಬ್ರು ಕೇಳಕ್ ಬರ್ಲಿಲ್ಲ ಗುರುಜಿ. ಈ ಹುಡುಗಿನ ಒಂದು ದಿನನೂ ಒಂದು ಮಾತಾಡಿ, ಒಂದ್ ಫೋನ್ ಮಾಡಿ ಇನ್ನೊಂದ್ ಮಾಡ್ಲಿಲ್ಲ ಗುರುಜಿ. ಒಂದ್ 6 ತಿಂಗಳುಗಳ ಕಾಲ ಒಂದ್ ಮೆಸೇಜ್ ಇಲ್ಲ, ಒಂದ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ ಗುರುಜಿ. ನಾನ್ ಹೆಂಗೋ ಪ್ರಯತ್ನ ಪಟ್ಟಿ ನಿಮ್ಮ ಮಾತಿಂದನೇ ಗುರುಜಿ, ನೀವು ಮಾತಾಡೋ ಮಾತುಗಳಿಂದನೇ ಗುರುಜಿ ನಾನು 6 ತಿಂಗಳುಗಳ ಕಾಲ ಬದುಕಿದ್ದೀನಿ ಗುರುಜಿ. ಮನ್ಸಿಗೆ ಯಾವುದೇ ರೀತಿಯ ಆಲೋಚನೆಗಳನ್ನ ಮಾಡಿದ್ರೆ ಬದುಕಿದ್ದೀನಿ. ಒಳ್ಳೆ ರೀತಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಬದುಕಿದ್ದೀನಿ ಗುರುಜಿ. ನೀವ್ ಹೇಳೋ ಪ್ರತಿ ಒಂದು ಮಾತಿಗೂ ಕೂಡ ಗೌರವ ಕೊಟ್ಕೊಂಡು ಬದುಕಿದ್ದೀನಿ ಗುರುಜಿ. ಗ್ರೇಟ್, ಗ್ರೇಟ್. ಅಷ್ಟು ಆಳವಾಗಿ ನಿಮ್ಮನ್ನ ಹಚ್ಕೊಂಡು ಗುರುಜಿ ನನ್ 6 ತಿಂಗಳುಗಳ ಕಾಲ ಕಳೆದಿದ್ದೀನಿ ಗುರುಜಿ. ಕಳೆದ ನಂತರ ಸಡನ್ ಆಗಿ ಅವರೇ ಒಂದ್ ಫೋನ್ ಮಾಡ್ತಾರೆ ಗುರುಜಿ ನನಗೆ. ಮಾಡ್ತಾರೆ, ಏನ್ ಮಾಡ್ತಾ ಇದೀಯ, ಹೆಂಗೆ ಏನು ಅಂತ ಹೇಳಿ ಸುಮ್ನೆ ಮಾಡ್ತಾರೆ ಗುರುಜಿ. ಅವ್ರ ಏನಾಗುತ್ತೆ 6 ತಿಂಗಳುಗಳ ಕಾಲದಲ್ಲಿ ಗುರುಜಿ ಅವ್ರಿಗೆ ಇನ್ನೊಂದ್ ಕಡೆ ಮೈಂಡ್ ಡೈವರ್ಟ್ ಆಗುತ್ತೆ, ಇನ್ನೊಂದ್ ಲವ್ ಬಂದಿರುತ್ತೆ, ಇನ್ನೊಬ್ಬ ಮಧ್ಯೆ ಬಂದಿರ್ತಾನೆ ಗುರುಜಿ. ನಾನು ಇರುವಾಗ್ಲೇ ಮಧ್ಯೆ ಬಂದಿರ್ತಾನೆ. ಓಹೋ, ನೀವ್ ಇದ್ದಾಗ್ಲೇ ಬಂದಿರುತ್ತೆ ನಿಮ್ಗೆ. ನನಗೆ 6 ತಿಂಗಳು ಆದ ನಂತರ ಗೊತ್ತಾಗುತ್ತೆ ಗುರುಜಿ. ನಾನೇನ್ ಮಾಡ್ತೀನಿ ಗುರುಜಿ, ಅಲ್ಲಿ ತನಕ ನಮ್ಗೆ ಕೆಟ್ಟ ಯೋಚನೆನೇ ಬಂದಿರ್ಲಿಲ್ಲ. ನಾವು ಹುಡುಗಿನ ಗುರುಜಿ 6 ವರ್ಷಗಳ ಕಾಲ ಇದ್ದವ್ರು ಗುರುಜಿ, ಒಂದು ದಿನನೂ ಕೂಡ ಆ ಹುಡುಗಿನ ನಾನು ಕೆಟ್ಟ ಆಲೋಚನೆಯಿಂದ ನೋಡಿಲ್ಲ ಗುರುಜಿ. ನಾನು ಬಳಸ್ಕೊಂಡು ಕೂಡ ಇಲ್ಲ ಗುರುಜಿ. ನಾನು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗೂ ಹೋಗಿಲ್ಲ ಗುರುಜಿ. ಆ ಹುಡುಗಿ ಜೊತೆ ನಾನು ಯಾವುದೇ ರೀತಿಯ ಸಂಬಂಧನೂ ಕೂಡ ಇದ್ ಮಾಡ್ಲಿಲ್ಲ ಗುರುಜಿ. ನನ್ ಮನೆಗಾಲ ಇನ್ನೊಂದು ಎಲ್ಲೂ ಕೂಡ ನಾನು ಕರ್ಕೊಂಡು ಹೋಗಿ ಇರ್ಲಿ. ಯಾಕಂದ್ರೆ ಮದುವೆ ಆದ ನಂತರ ಆ ಹುಡುಗಿಗೆ ನನ್ ಅನ್ಸ್ಕೋಬಾರ್ದಲ್ಲ ಗುರುಜಿ. ಇವ್ನ್ ಹಿಂಗ್ ಮೋಸ ಮಾಡ್ದೆ, ಮದ್ವೆ ಆದ್ಮೇಲೆ ನನ್ ಜೊತೆ ಎಲ್ಲ ಚೆನ್ನಾಗಿತ್ತು, ಮದ್ವೆ ಆಗ್ಲಿಲ್ಲ ಇವನಂತ ಒಂದ್ ಮೋಸ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಆ ತರ ಆಲೋಚನೆ ಮಾಡಿದೆ ಗುರುಜಿ. ದೈಹಿಕವಾದ ಯಾವ ಆಲೋಚನೆಗಳನ್ನು ನೀವು ಮಾಡಿರ್ಲಿಲ್ಲ. ಹೌದು, ನಾನು ಈ ರೀತಿ ಆಲೋಚನೆಗಳನ್ನ ಮಾಡಿದೆ. ಸೊ ಅದು ಎಲ್ಲೋ ಒಂದ್ ಕಡೆ ಅದು ನೆಗೆಟಿವ್ ಆಗಿ ಬಂತು ಗುರುಜಿ. ಇವಳಿಗೆ ನಾನು ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಇನ್ನೊಬ್ಬ ಬಂದ ಗುರುಜಿ ಲೈಫ್ ಅಲ್ಲಿ. ಓಕೆ, ಒಂದ್ ನಿಮಿಷ. ಅಂದ್ರೆ ಈ ಮುಂಚೆಲೇ ಆತ ಬಂದಿದ್ದ, ಗೊತ್ತಾಗಿದ್ ನಿಮಗ್ ಲೇಟು? ಗೊತ್ತಾಗಿದ್ದು ಲೇಟು ಗುರುಜಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಗುರುಜಿ? ಅವ್ರ 6 ತಿಂಗಳ ಮೇಲೆ ಒಂದ್ಸಲ ನನಗೆ ಫೋನ್ ಮಾಡಿದಾಗ ಗುರುಜಿ ನಾನು ಸಮಾಧಾನವಾಗಿ ಮಾತಾಡಿದೆ. ಅವ್ರ ವಾಯ್ಸ್ ಕೇಳಿದ್ಮೇಲೆ ಸಮಾಧಾನ ಆದೆ. ಮೀಟ್ ಮಾಡೋಣ ಅಂತಂದ್ರು, ಮೀಟ್ ಮಾಡಿದೆ. ಒಂದು ದಿನ ಹೋಗಿ ಮೀಟ್ ಮಾಡಿ ಊಟ ಎಲ್ಲ ಕೊಡ್ಸ್ ಬಂದೆ ಗುರುಜಿ. ಅವಾಗ ಇವ್ರ ಮಾತಲ್ಲಿ ನನ್ಗೆ ಸ್ವಲ್ಪ ಚೇಂಜಸ್ ರೀತಿ ಕಾಣ್ತು ಗುರುಜಿ. ಆಕ್ಚುಲಿ ಅವತ್ತೇನಕ್ಕೆ ಮಾಡಿದ್ ಫೋನ್ ಅವರು? ಗುರುಜಿ ಅವರು ಮಾಡಿದ ಉದ್ದೇಶ ನಾನೇ ಕೆಲ್ಸಕ್ಕೆ ಸೇರ್ಸಿರೋದ್ರಿಂದ ಗುರುಜಿ ನನ್ಗೆ ಈ ಕೆಲ್ಸ ಆಗ್ತಾ ಇಲ್ಲ, ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ರೆಫರ್ ಮಾಡು ಅನ್ನೋ ಒಂದು ಥಾಟ್ ಇಟ್ಕೊಂಡು ನನಗೆ ಕಾಲ್ ಮಾಡಿದೆ ಅಷ್ಟೇ ಗುರುಜಿ. ನನ್ನನ್ನಾಗ್ಲಿ ನನ್ನನ್ ಕೇಳಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಗುರುಜಿ ಅವ್ರಿಗೆ. ಅವ್ರಿಗೆ ಕೆಲ್ಸ ಅವಶ್ಯಕತೆ ಇತ್ತು. ಬಟ್ ನಿಮಗ್ ಅಲ್ಲಿ ಆಸೆ ಚಿಗುರಿದ್ ಹೌದಾ ಗುರುಜಿ? ಚಿಗುರ್ತು ಗುರುಜಿ. ಇವ್ರು ಆನೆಸ್ಟ್ ಆಗಿದ್ದಾಳೆ ಅಂತಾನು ಚಿಗುರ್ತು. ಓಕೆ, ನೀವು ಭೇಟಿ ಆದ್ರಿ ಗುರುಜಿ? ನೀವು ಭೇಟಿ ಆದ್ರಿ? ನಾ ಭೇಟಿ ಆದೆ ಗುರುಜಿ. ಅವತ್ ಭೇಟಿಯಾಗಿ ಅವ್ರಿಗೆ ಊಟ ಎಲ್ಲ ಕೊಡಿಸ್ದೆ. ಚೆನ್ನಾಗ್ ಮಾತಾಡಿದ್ರು, ಚೆನ್ನಾಗಿದ್ರು, ನನ್ ಜೊತೆ ಎಲ್ಲ ಚೆನ್ನಾಗಿದ್ರು. ನನಗೆ ಅವಾಗ ಊಟ ಎಲ್ಲ ಆದ ನಂತರ ಎಲ್ಲೋ ಒಂದು ಕಡೆ ಅನುಮಾನ ಅನ್ನೋದು ಬಂತು ಗುರುಜಿ. ನನ್ಗೆ ಸ್ವಲ್ಪ ಬಂತು, ಮನ್ಸಿಗೆ ಬಂತು. ನಾನೇನ್ ಮಾಡ್ದೆ ಗುರುಜಿ, ಅವ್ರು ವಾಟ್ಸಪ್ ಅನ್ನ ಮಾಡ್ಬಾರ್ದು, ನಾನು ಆ ತಪ್ಪು ಮಾಡಿದೀನಿ ಗುರುಜಿ. ಯಾಕಂದ್ರೆ ವಾಟ್ಸಪ್ ನ ನಾನು ಹ್ಯಾಕ್ ಮಾಡ್ದೆ ಗುರುಜಿ. ಅವ್ರ ವಾಟ್ಸಪ್ ನ ಅಂದ್ರೆ ಆಕೆ ಇರ್ಲಿಲ್ವಾ ಅಲ್ಲಿ? ಅವ್ರು ಅಲ್ಲೇ ಇದ್ರು ಗುರುಜಿ. ಅವ್ರ ಎದುರುಗಡೆನೆ ಮಾಡ್ದೆ ಗುರುಜಿ ನಾನು. ಆದ್ರೆ ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ಲ, ಅನುಭವ ಆಗ್ಲಿಲ್ಲ. ಅವರೇ ಮಾಡಿದ್ರು, ಗೊತ್ತಾಗ್ಲಿಲ್ಲ ಅವ್ರಿಗೆ. ಓಕೆ, ಲಿಂಕ್ ಮಾಡ್ಕೊಂಡ್ರಿ? ಮಾಡ್ಕೊಂಡೆ ಗುರು. ಅದು ನಾನ್ ಮಾಡಿದ್ ತಪ್ಪು ಗುರುಜಿ, ಅದು ನಾನು ಒಪ್ಕೊಂತೀನಿ. ಅವ್ರು ಗೊತ್ತಿಲ್ದಿರ ವಿತೌಟ್ ಪರ್ಮಿಷನ್ ನಾವ್ ಮಾಡಿದ್ವಿ.
ಏನೋ ಉದ್ದೇಶ ಅಂತ ಹೇಳಿದ್ರೆ ಇವ್ರ ಬಗ್ಗೆ ನಾ ತಿಳ್ಕೊಬೇಕು ಅನ್ನೋ ಉದ್ದೇಶ. 6 ತಿಂಗಳು ಹೆಂಗಿದ್ರು ಅಂತ ಉದ್ದೇಶಕ್ಕೆ ನಾನ್ ಮಾಡಿದೆ ಅಷ್ಟೇ ಗುರುಜಿ. ಅದೊಂದ್ ಬಿಟ್ರೆ ಬೇರೆ ಉದ್ದೇಶ ಇಲ್ಲ ಗುರುಜಿ. ಅಲ್ಲ ಅಷ್ಟೆಲ್ಲ ಓದಿರೋಳ್ಗೆ ಆಕೆ ನೀವು ಕಣ್ಣು ಮುಂದೆನೆ ಅದನ್ನ ಮಾಡ್ತಾ ಇದ್ದೀರಿ, ಅದ ಗೊತ್ತಾಗ್ಲಿಲ್ವಾ ಅವ್ರಿಗೆ? ಗುರುಜಿ ನಾನ್ ಮಾಡ್ಬೇಕಾದ್ರೆ ಅವ್ರ ಮೈಂಡ್ ಬೇರೆ ಕಡೆ ಇತ್ತು ಗುರುಜಿ, ಬೇರೆ ಆಲೋಚನೆನೆ ಮಾಡ್ತಾ ಇದ್ವಿ. ಓಕೆ, ನೀವು ಅದನ್ನ ಲಾಗಿನ್ ಮಾಡ್ಕೊಂಡ್ರಿ? ನಾನ್ ಮಾಡ್ಕೊಂಡೆ ಗುರುಜಿ. ನಾನು ಅವ್ರಿಗೆ ಗೊತ್ತಾಗ್ಲಿಲ್ಲ, ನಾನು ಹೇಳಿಲ್ಲ. ಸ್ವಲ್ಪ ದಿನ ಇತ್ತೆ ಗುರುಜಿ, ಅವ್ರು ಮೆಸೇಜು, ಚಾಟಿಂಗು, ಫೋನ್ ಕಾಲು, ಮೆಸೇಜ್ ಕಾಲು, ಆ ಹುಡುಗನ್ ಜೊತೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅವ್ರು. ಬಟ್ ನಿಮಗೆ ಗೊತ್ತಾಗ್ತಿತ್ತಿಲ್ಲ? ನನಗೆಲ್ಲ ಗೊತ್ತಾಗ್ತಿತ್ತು ಗುರುಜಿ. ಇವರೆಲ್ಲ ಹೊರಗಡೆ ಟ್ರಿಪ್ ಮಾಡೋದು, ಸ್ಟೇ ಆಗೋದು, ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಇತ್ತು ಗುರುಜಿ. ನನಗೆ ತುಂಬಾ ಮನ್ಸಿಗೆ ಆಳವಾಗಿ ಹದಗೆಟ್ಟೋಯ್ತು. ಇನ್ನ ಇರೋ ಅಷ್ಟೇ ಹೆಂಗೋ ಬದುಕಿದ್ದೆ, ಇನ್ನ 100% ಹೊಟ್ಟೋಗ್ಬಿಟ್ಟೆ ಗುರುಜಿ. ಅಂದ್ರೆ ಟ್ರಿಪ್ಪು ಸ್ಟೇ ಎಲ್ಲ ಮಾಡ್ತಿದ್ರ? ಎಲ್ಲ ಮಾಡ್ತಿದ್ರು ಗುರುಜಿ. ಆ ಹುಡುಗನ ಜೊತೆ ಎಲ್ಲ ಸ್ಟೇ ಎಲ್ಲ ಮಾಡಿದಾರೆ ಗುರುಜಿ. ನಾನು ಇದ್ದಾಗಲೇ ಮಾಡಿದಾರೆ ಗುರುಜಿ. ಐ ಮೀನ್ ಯಾವುದನ್ನ ನೀವು ಮಾಡಿಲ್ಲ ಅಂತಿದ್ರು ಅದೆಲ್ಲ ಅಲ್ಲಿ ಮಾಡಿದ ಎಲ್ಲ ಆಗೋಗಿದೆ ಗುರುಜಿ. ಎಲ್ಲ ಆಗೋಗಿದೆ. ಸೊ ಎಲ್ಲ ನಿಮ್ಗೆ ಆಗ ನಿಜವಾಗ್ಲೂ ಬೇಸರ ಆಯ್ತು? ನನಗ್ ನಿಜವಾಗ್ಲೂ ಮನ್ಸಿಗೆ ನನ್ಗೆ ಆಳವಾಗಿ ಭಾರ ಆಗಿತ್ತು ಆವತ್ತೇ ಗುರುಜಿ. ಆ ಮೆಸೇಜ್ಗಳು ನೋಡ್ದಾಗ್ಲೇ ಗುರುಜಿ. ಅದಾದ ನಂತರ ನಾನು ಏನ್ ಮಾಡಿದೆ, ಅದನ್ನ ಆಕ್ಟ್ ಮಾಡಿರೋದನ್ನ ಡಿಲೀಟ್ ಮಾಡಿದೆ ಗುರುಜಿ. ಯಾಕಂದ್ರೆ ಒಂದು ಸಣ್ಣ ತಪ್ಪು ಸಿಗಾಕೊಂಡ್ರೆ ಸಾಕಲ್ಲ ಗುರುಜಿ, ಇವ್ರು ತಪ್ಪು ಮಾಡಿದ್ರ ಅಂತ ಗೊತ್ತಾಗ್ಲಿಕ್ಕೆ. ನಮ್ ಮನ್ಸಿಗೆ ಗೊತ್ತಾಗ್ಬಿಡುತ್ತಲ್ಲ ಗುರುಜಿ. ಸೊ ನಾನು ಅದನ್ನ ಅದೇ ಪದೇ ಕೆದಕ್ಬಾರ್ದು ಅಂತ ಹೇಳಿ ಇವ್ರದ್ದು ವಿಡಿಯೋಸ್ಗಳು ಮತ್ತೆ ಚಾಟಿಂಗು ಪ್ರತಿಯೊಂದು ಕೂಡ ಎಲ್ಲಾ ಗೊತ್ತಾಯ್ತು. ನನ್ನ ಹತ್ರ ಸಿಕ್ತು ಗುರುಜಿ. ಸಿಕ್ಕಿದ ತಕ್ಷಣ ನಾನು ಡೈರೆಕ್ಟ್ ಆಗಿ ಒಂದ್ ಸ್ವಲ್ಪ ದಿನ ಬಿಟ್ಟು ಅವ್ರ ಹತ್ರನೇ ಮಾತಾಡ್ದೆ. ನಾನು ನೇರವಾಗಿ ಮಾತಾಡ್ದೆ. ಅವ್ರು ಡೈರೆಕ್ಟ್ ನನ್ ಮೇಲೆ ನಂಬಿಕೆ ಇಲ್ವಾ, ನಾನೇನು ಅಂತ ಗೊತ್ತಿಲ್ವಾ ನಿಮ್ಗೆ, ಅದು ಸುಮ್ನೆ ಇದಾಗಿರೋದು ಹಂಗೆ ಹಿಂಗೆ ಅಂತ ಅವಾಗ್ಲೂ ಕೂಡ ಒಪ್ಕೊಳ್ಳಿಕ್ಕೆ ಆಗ್ಲಿಲ್ಲ ಗುರುಜಿ ಅವರು. ನಿಮ್ಮ ಹತ್ರ ಏನಿತ್ತು ಅವ್ರಿಗೆ ತೋರ್ಸ್ಲಿಕ್ಕೆ? ಅವ್ರದ್ದು ಮೆಸೇಜ್ ಚಾಟಿಂಗ್ ಎಲ್ಲ ಇತ್ತು, ಅವ್ರದ್ದು ಸ್ಟೇ ಆಗಿರೋದು ವಿಡಿಯೋ ಎಲ್ಲ ಇತ್ತು ಗುರುಜಿ. ಇಷ್ಟೆಲ್ಲ ಇದ್ದಾಗ ಅವ್ರು ಒಪ್ಕೊಳ್ಳಿಲ್ಲ, ಕೊನೆಗೂ ಒಪ್ಕೊಳ್ಳಿಲ್ಲ ಅವರು. ತುಂಬಾ ಮನ್ಸಿಗೆ ನೋವಾಯ್ತು ಗುರುಜಿ. ನೋವಾದ ತಕ್ಷಣ ನಾನು ಅವ್ರು ಡೈರೆಕ್ಟ್ ಆಗಿ ಹೇಳಿದೆ, ನಾನು ಬೆಂಗಳೂರಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಚೆನ್ನಾಗಿ ಬದುಕ್ಲಿ, ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಕರ್ಕೊಂಡ್ ಬಂದಿದ್ದು ಅಷ್ಟೇನೆ. ನೀವು ಇರ್ಬೇಕಾದ್ರೆ ನೀವು ಇನ್ನೊಬ್ರ ಜೊತೆ ಈ ತರ ಇದ್ದ ಸಂಬಂಧಗಳು ಹೇಳ್ಬಿಟ್ಟಿದ್ರೆ ಗುರುಜಿ, ನಾನ್ ಸೈಡ್ ಆಗ್ಬಿಟ್ಟಿದೆ ಗುರುಜಿ. ಇಲ್ಲಿ ಬದುಕು ಕಟ್ಕೊಳ್ಳೋದು ತುಂಬಾ ಕಷ್ಟ ಇದೆ ಅಲ್ಲ ಗುರುಜಿ. ಹೌದು ಹೌದು. ಆ ಬದುಕು ಈಗ ನೋಡಿ 6 ವರ್ಷ ಬದುಕು ಹೋಗಿದೆ ನಂದು. ಆ ಬದುಕು ಕಟ್ಕೋಬೇಕು ಅಂತಂದ್ರೆ ಎಷ್ಟು ವರ್ಷಗಳಾಗತ್ತೆ ಹೇಳಿ ಗುರುಜಿ. ಹೌದು ಹೌದು. ನಾನ್ ಆ ಉದ್ದೇಶಕ್ಕೆ ಆ ತಲೆಯಲ್ಲಿ ಇಟ್ಕೊಂಡು ನಾನೆಲ್ಲ ಮಾತಾಡಿ ಎಲ್ಲ ಮಾಡಿದೆ. ಅವ್ರು ಕೇಳೋ ಮನಸ್ಥಿತಿಲೇ ಇರ್ಲಿಲ್ಲ ಗುರುಜಿ. ಅವತ್ತು ಕೂಡ ಒಪ್ಕೊಳ್ಳಿಲ್ಲ ಗುರುಜಿ. ಇವರು ಪ್ರತಿಯೊಂದು ಮೆಸೇಜ್ ಕೂಡ ಡೈರೆಕ್ಟ್ ಆಗಿ ನಾನು ತೋರಿಸ್ದಾಗ ಗುರುಜಿ, ನಾನೆಲ್ಲ ಅದು ಸುಮ್ನೆ ಇದ್ ಮಾಡಿರೋದು ಹಂಗೆ ಹಿಂಗೆ ಅಂತ ಬರೀ ಅಡ್ಡುತ್ತರಗಳನ್ನೇ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಅವಾಗ ನನ್ ಮನ್ಸಿಗೆ ನಿಜವಾಗ್ಲು ಏನೋ ಒಂಥರ ಮಾನಸಿಕ ಅಸ್ವಸ್ಥನ ಆಗಿಬಿಟ್ಟಿದೆ ಗುರುಜಿ. ಹೆಂಗೆ ಅಂದ್ರೆ ಯಾವತ್ತು ಕೂಡ ನಾನು ಡ್ರಿಂಕ್ಸ್ ಮಾಡಿರೋದನ್ನು ಆ ಅಭ್ಯಾಸಗಳೆಲ್ಲ ಮಾಡ್ಬಿಡ್ಬೇಕು, ಜೀವನದಲ್ಲಿ ಇರ್ಲೇಬಾರ್ದು ಅನ್ನೋ ಉದ್ದೇಶಕ್ಕೆಲ್ಲ ಹೋಗಿದೆ ಗುರುಜಿ. ಡ್ರಿಂಕ್ಸ್ ಎಲ್ಲ ಮಾಡ್ರ ಗುರುಜಿ? ಆ ಡ್ರಿಂಕ್ಸ್ ಮಾಡ್ಬೇಕು ಅನ್ನೋ ಹೋಗೋ ಟೈಮಲ್ಲಿ ಗುರುಜಿ, ನಾನ್ ನಿಮ್ ಲೈವ್ ಕಾರ್ಯಕ್ರಮಗಳನ್ನ ನೋಡಿದಾಗ ಗುರುಜಿ, ಎಲ್ಲೋ ಒಂದ್ ಕಡೆ ಕೊನೆ ಮೂಲೆಯಲ್ಲಿ ಅನ್ನಿಸ್ತಾ ಇತ್ತು ಎಂತೆಂತ ಕಾರ್ಯಕ್ರಮಗಳನ್ನ ನಮ್ ಗುರೂಜಿಗಳು ಮಾಡಿದಾರೆ. ಬಟ್ ಅವ್ರು ಮಾಡೋ ಮಾತುಗಳಿಂದ ನಾವ್ ಯಾಕೆ ಚೇಂಜಸ್ ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಬರ್ತಾ ಇತ್ತು. ಆದ್ರೂ ಮನಸ್ ತಡೀತಾ ಆಗಿರ್ಲಿಲ್ಲ ಗುರುಜಿ. ನಾನು ಎಷ್ಟೋ ಸಲ ಟ್ರೈ ಮಾಡ್ತಿದ್ದೆ, ಪ್ರಯತ್ನ ಪಡ್ತಿದ್ದೆ ಗುರುಜಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ ಹತ್ರ ಸಜೆಷನ್ಸ್ ತಿಳ್ಕೊಬೇಕು, ನಿಮ್ ಹತ್ರ ಮಾತಾಡ್ಬೇಕು, ನನ್ನಲ್ಲಿರೋ ಪ್ರಾಬ್ಲಮ್ಗಳ ನಿಮ್ ಹತ್ರ ಹೇಳ್ಕೊಬೇಕಂತ ತುಂಬಾ ಆಸೆಗಳಿತ್ತು ಗುರುಜಿ. ತುಂಬಾ ವರ್ಷಗಳಿಂದ ಟ್ರೈ ಮಾಡ್ಕೊಂಡ್ ಬಂದೆ ಗುರುಜಿ. ಇವತ್ ಸಿಕ್ಕಿದೆ ಗುರುಜಿ ಕಾಲು. ತುಂಬಾ ದುಷ್ಟ ಮಾಡಿದ್ದೆ ಅಂತ ಅನ್ಸ್ಬಿಟ್ಟಿದೆ ಗುರುಜಿ. ಅವ್ರು ಮಾಡಿದ್ ಮೋಸ ಗುರುಜಿ. ನಾನ್ 6 ವರ್ಷ ಬದುಕು ಹೋಯ್ತು ಗುರುಜಿ, ನನ್ ಜೀವನನೇ ಹೋಯ್ತು, ನನ್ನ ಫ್ಯಾಮಿಲಿ ಎಲ್ಲಾ ನಂಬಿದ್ರು ಗುರುಜಿ. ಇವತ್ ಯಾರು ಬಂದಿಲ್ಲ ಗುರುಜಿ. ಇವತ್ ನನಗೆ ಒಂದ್ ಮದುವೆ ಮಾಡ್ಬೇಕು ಅಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಗುರುಜಿ. ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ ಗುರುಜಿ. ಈಗ 29 ವರ್ಷನಾ? 29 ವರ್ಷ ಗುರುಜಿ. ಬಟ್ ಕಡೆಯಲ್ಲಿ ಆಕೆ ಏನ್ ಹೇಳಿದ್ರು ನಿಮ್ಗೆ ಗುರುಜಿ? ಅವ್ರು ಇವತ್ತುವರೆಗೂ ಕೂಡ ಗುರುಜಿ, ನಾನ್ ಯಾವ್ದೇ ರೀತಿ ಕೆಟ್ಟ ಇದಕ್ ಹೋಗಿಲ್ಲ, ಇನ್ನೊಂದಕ್ ಹೋಗಿಲ್ಲ, ಮತ್ತೊಂದಕ್ ಹೋಗಿಲ್ಲ. ನನ್ ಪಾಡಕ್ ನಾನು ಇದೀನಿ ಹಂಗೆ ಹಿಂಗೆ ಅಂತಲ್ಲ, ನಾನ್ ಏನು ಅಂತ ನನಗ್ ಗೊತ್ತು, ನೀನೇ ಸುಳ್ಳು ಹೇಳ್ತಾ ಇದೀಯ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಅಪವಾದ ಎಲ್ಲ ಹೇಳಿದ್ರು. ಅಂದ್ರೆ ಮತ್ತೆ ಅವರು ನಿಮ್ಮ ಬದುಕಿಗೆ ಬರುವಷ್ಟಿದ್ದಾರ? ಇಲ್ಲ ಗುರುಜಿ, ಬರುವಷ್ಟಿಲ್ಲ ಗುರುಜಿ. ಈಗ ಆ ಹುಡುಗನ್ ಜೊತೆ ಇವರೆಗೂ ಚೆನ್ನಾಗಿದಾರ ಗುರುಜಿ. ಅಲ್ಲ, ಬರುವಷ್ಟಿಲ್ಲ ಅನ್ನೋದಾದ್ರೆ ನೀವ್ ಇದನ್ನೆಲ್ಲ ಅವ್ರಿಗೆ ಯಾಕೆ ಕೇಳ್ಬೇಕು? ಅವ್ರನ್ನ ಇಲ್ಲ ನಾನು ಹಂಗ್ ಮಾಡಿಲ್ಲ ಅಂತ ಅವ್ರು ನಿಮ್ಗೆ ಯಾಕೆ ಕೇಳ್ಬೇಕು ಗುರುಜಿ? ನಾನು ಹೇಳ್ದೆ ಗುರುಜಿ, ನಾನು ಏನ್ ಹೇಳ್ದೆ ಅಂತ ಹೇಳಿದ್ರೆ, ಹಾಳಾಗಬಾರ್ದು ಅಂತ ನೀವ್ ಹೇಳಿರ್ಬೋದು. ಅಷ್ಟೇ ಗುರುಜಿ. ನಾನು ಕೊನೆಲ್ಲ ಅವ್ರಿಗೆ ಒಂದ್ ಮಾತು ಹೇಳ್ದೆ ಗುರುಜಿ, ನೋಡಮ್ಮ, ಆಗಿದ್ದು ಆಗೋಗ್ಬಿಟ್ಟಿದೆ. ಆಗೋಗಿರೋ ಕೆಲ್ಸನ ನಾವ್ ಯಾವತ್ತೂ ಆಗಿಲ್ಲ ಅಂತ ಹೇಳ್ಲಿಕ್ ಆಗಲ್ಲ, ಆಯ್ತಾ?
ನಡೆದಿದ್ ಘಟನೆ ನಡೆದೋಗ್ಬಿಟ್ಟಿದೆ ಆಯ್ತಾ, ನಾನು ಮರ್ತು ಬಿಡ್ತೀನಿ. ನಿನ್ಗೆ ಅವನ್ ಜೊತೆ ಬದುಕು ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಅವನ್ ಜೊತೆನೆ ಚೆನ್ನಾಗಿರು, ಆದ್ರೆ ನಾಳೆ ದಿನ ಅವನು ಕೂಡ ಬೋರ್ ಆದ ಅಂತ ಇನ್ನೊಂದ್ ಕಡೆ ಹೋದಾಗ ಲೈಫ್ ಹಾಳು ಮಾಡ್ಕೋಬೇಡ ಅಂತ ಹೇಳ್ದೆ ಗುರುಜಿ. ತುಂಬಾ ಸಪೋರ್ಟಿವ್ ಆಗಿ ನಿಂತಿದೆ ಗುರುಜಿ, ಯಾಕಂದ್ರೆ ಅವ್ರಿಗೆ ನೀವು ಅವ್ರ ಜೊತೆ ಒಂದಷ್ಟು ಸಮಯ ಕಳೆದಿರೋದ್ರಿಂದ ಈ ಒಬ್ಬರಾದ್ಮೇಲೆ ಒಬ್ರು ಚೇಂಜ್ ಮಾಡುವ ಮನಸ್ಥಿತಿಗೆ ಇವತ್ತಿಗೆ ಅವರು ತುಂಬಾ ಮಾಡರ್ನ್ ಆಗಿ ಬಂದು ನಿಂತಿದ್ದಾಳೆ, ನನ್ ಜೊತೆ ಇದು ಹುಡುಗಿ ಇವತ್ತಲ್ಲಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಗುರುಜಿ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಹೋದಾಗ ಗುರುಜಿ, ನಾನು ಒಬ್ಬನೇ ಹೋದಾಗ ಎಲ್ಲೋ ಒಬ್ಬಂಟೆ ಆಗ್ಬಿಟ್ಟೆ ಅಂತ ತುಂಬಾ ಅನಿಸ್ತು ಗುರುಜಿ. ಅಲ್ಲ ಈಗ ನನ್ನ ಪ್ರಶ್ನೆ ಇರೋದು, ಹಾ ಗುರುಜಿ. ಆ 6 ವರ್ಷ ನೀವೇನ್ ಆ ಹುಡುಗಿ ನೋಡಿದ್ರಲ್ಲ, ಹಾ ಗುರುಜಿ. ಆ ಪ್ರಾಮಾಣಿಕ ಹುಡುಗಿ ಇವತ್ತಿಗೆ ಅಲ್ಲಿಲ್ಲ. ಇಲ್ಲ ಗುರುಜಿ, ಒಬ್ಬರಿಂದ ನಿಜ ಬದಲಾಯಿಸುವ ಬುದ್ಧಿ ಬಂದ್ಬಿಟ್ಟಿದೆ ಸರ್, ಮಾಡ್ರನ್ ಆಗ್ಬಿಟ್ಟಿದ್ದಾಳ ಅವಳು ತುಂಬಾ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸಿದೆ ಗುರುಜಿ. ನಾನ್ ರಿಯಾಲಿಟಿ ನೋಡ್ಬಿಟ್ಟಿದ್ದೀನಿ ಗುರುಜಿ. ಅನ್ನುವಷ್ಟು ಇದು ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಬಂದಿದ್ದಾರೆ ಗುರುಜಿ. ನೀವು ಅದನ್ನ ಹೇಳಿದ್ದು. ಈಗ ನಾನಾಲ್ದಿರು ಆಯ್ತವ, ಈ ಹುಡುಗನಾದ್ರೂ ಮದ್ವೆ ಆಗು, ಬದುಕು ಚೆನ್ನಾಗಿರು, ಇವನಾದ್ಮೇಲೆ ಇವನಾದ್ಮೇಲೆ ಅಂತ ಹೋಗ್ಬೇಡ ಅಂತ ನೀವು ಹೇಳಿದ್ರಿ. ಹೌದು ಗುರುಜಿ, ಅದನ್ನೇ ಹೇಳ್ದೆ ಗುರುಜಿ, ನಾನು ನೇರವಾಗಿ ಹೇಳ್ದೆ ಗುರುಜಿ. ಬಟ್ಟೆ ಬದಲಾಯಿಸ್ಬೇಡ ಅಂತ. ಹೌದು ಗುರುಜಿ. ಅದನ್ನ ಕೇಳುವಷ್ಟಿದ್ದ, ಐ ಮೀನ್ ಇದು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂದ್ರೆ ಕೇಳೋದು ಎಲ್ಲಿ ಬಂತು? ಕೇಳಲಿಲ್ಲ ಗುರುಜಿ, ನಾನು ಪ್ರತಿ ಒಂದು ಕೂಡ ಹೇಳಿದೆ ಗುರುಜಿ ಅವ್ರಿಗೆ. ಯಾಕಂದ್ರೆ ಗುರುಜಿ ನಾ 6 ವರ್ಷ ತುಂಬಾ ಇಷ್ಟಪಟ್ಟವನು ಗುರುಜಿ. ಅವ್ರಿಗೆ ಎಜುಕೇಶನ್ ಮಾಡ್ತಾ ಇದ್ರು ಗುರುಜಿ. ಆ ಜಾಗದಿಂದ ನಾನು ಅವ್ರನ್ನ ಇಷ್ಟಪಟ್ಟು ಅವ್ರು ಕೆಲಸ ಕೊಡಿಸ್ಬೇಕು ಅಂತ ತುಂಬಾ ಶ್ರಮ ಪಟ್ಟಿದ್ದೆ ಗುರುಜಿ, ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ. ನಿಮಗೆ 6-7 ವರ್ಷ ಅವರು, ಯಾಕಂದ್ರೆ ನೀವು ಇಷ್ಟಪಟ್ಟ ಸಮಯದಲ್ಲಿ ಆ ಹುಡುಗಿ ವಯಸ್ಸೇನಿತ್ತು, ಅವಳ ಬುದ್ಧಿಮಟ್ಟ ಏನಿತ್ತು, ಅವಳ ಲೋಕವನ್ನು ನೋಡಿದ್ದರ ಪ್ರಮಾಣ ಎಷ್ಟಿತ್ತು. 6 ವರ್ಷದ ನಂತರ ಹೈಯರ್ ಎಜುಕೇಶನ್ ಮಾಡ್ತಾ ಅಲ್ಲ, ಅಲ್ಲೂ ನಿಯತ್ತಾಗಿರಬೇಕು ಅನ್ನೋದು ಹೌದು ನಿಮ್ಮ ನಿರೀಕ್ಷೆ. ಆದರೆ ಲೋಕವನ್ನು ನೋಡ್ತಾ ನಿಮಗಿಂತ ಚೆನ್ನಾಗಿರೋರ್ನ ಹಂಗೆ ಹಿಂಗೆಲ್ಲ ನೋಡ್ತಾ ಇವಳೆಲ್ಲೆಲ್ಲಾದ್ರೂ ಕೈ ಕೊಟ್ಬಿಟ್ಟಳು ಅನ್ನೋ ಒಂದು ಗುರುಜಿ ನಂಗೆ ಹೇಳಿ ಗುರುಜಿ. ಅನಿಸ್ತಿರ್ಲಿಲ್ವಾ ನಿಮ್ಗೆಲ್ಲ? ಅನಿಸ್ತಿತ್ತು ಗುರುಜಿ, ತುಂಬಾನೇ ಅನಿಸ್ತಾ ಇತ್ತು ಗುರುಜಿ. ನಾನೇನೊಂದು ಉದ್ದೇಶ ಪಟ್ಟೆ ಅಂದ್ರೆ, ನಮ್ಮ ರಿಲೇಷನ್ ಹುಡುಗಿ ಸ್ವಲ್ಪ ದೊಡ್ಡವ್ರಿಗೆಲ್ಲ ಭಯ ಪಡ್ಬೋದು, ಬೇರೆಯವ್ರ ಯಾರು ಅಲ್ಲ, ಇವ್ರು ಸಂಬಂಧಿಕರೇ ಅಲ್ವಾ, ಭಯ ಪಡ್ತಾಳೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನಿದ್ದೆ ಗುರುಜಿ. ಎಲ್ಲ ಹೇಳಿ ಸರ್ ಮಾಡ್ಬಿಡ್ತಾರೆ ಅಂತ. ಹೌದು ಗುರುಜಿ, ಸಂಬಂಧಿಕರೆಲ್ಲ ಸ್ವಲ್ಪ ಎದುರ್ತಾರೆ, ಸಂಬಂಧನೇ ಅಲ್ವಾ, ಯಾರು ಬೇರೆಯವ್ರಲ್ಲ, ಎದುರ್ತಾಳೆ ಇವಳು, ಏನು ಆತರ ತಪ್ಪು ಕೆಲಸ ಎಲ್ಲ ಮಾಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾನಿದ್ದೆ ಗುರುಜಿ. ಆದ್ರೆ ಇವಳು ಈ ತರ ಮಾಡಿ ಹೋಗ್ತಾಳೆ, ನನ್ ಬದುಕನ್ನ ಹಾಳು ಮಾಡಿ ಹೋಗ್ತಾಳೆ ಅನ್ನೋದು ದೇವ್ರನೇ ಗೊತ್ತಿರ್ಲಿಲ್ಲ ಗುರುಜಿ. ಗೊತ್ತಾಗಿದ್ರೆ ಗುರುಜಿ ನಾನ್ ಬಿಟ್ಕೊಟ್ಬಿಟ್ಟು ನನ್ ಪಾಡ ನನ್ ಬದುಕು ನಾನ್ ಕಟ್ಕೊಂತಿದ್ದೆ ಗುರುಜಿ. ಹಂಗ್ ಗೊತ್ತಾಗ್ಲಿಕ್ಕೆ ನೀವು ತ್ರಿಕಾಲ ಜ್ಞಾನಿನೇನಪ್ಪ. ಕೆಲವೊಂದು ವಿಚಾರಗಳನ್ನ ಈಗ 6-7 ವರ್ಷ ಅಥವಾ 6 ವರ್ಷ ಅಂದಾಗ ನೀವು ಅಲ್ಲಿ ಖರ್ಚು ಮಾಡಿರೋ ದುಡಿಮೆಯನ್ನ ಬಹುಶಃ ನಿಮ್ಮ ತಂದೆ ತಾಯಿಗೋ ಅಥವಾ ನಿಮ್ಮ ಊರಲ್ಲಿ ಏನೋ ಇನ್ವೆಸ್ಟೋ ಅಥವಾ ನಿಮ್ದೇನೋ ಸ್ವಂತ ಒಂದೇನೋ ಮಾಡ್ಕೊಂಡಿದ್ರು ಕೂಡ ಬದುಕು ಬೇರೆ ಇರ್ತಿತ್ತು. ಮಾಡಬಾರ್ದಿತ್ತು ಅಂತ ಅಲ್ಲ, ಆದ್ರೆ ಇವತ್ತಿನ ಕಾಲಕ್ಕೆ ಒಂದು ಹೆಣ್ಮಗಳನ್ನ, ಈಗ ನೀನು ಮದ್ವೆ ಆಗ್ಬಿಟ್ಟು ಓದಿಸೋದು ಬೇರೆ, ಆದ್ರೆ ನನ್ನ ಆಗದಳಿ ಉಳು ಅಂದುಕೊಂಡು ಕಡೆ 2 ವರ್ಷನೋ 1 ವರ್ಷನೋ ಮದುವೆ ಸೆಟ್ ಆದ್ಮೇಲೆ ಓದಿಸೋದು ಬೇರೆನಪ್ಪ. ಅಲ್ಲಿಂದ 9ನೇ ಕ್ಲಾಸ್ 10ನೇ ಕ್ಲಾಸಿಂದಲೂ PUC ಇಂದಲೂ ನಾನು 6-7 ವರ್ಷ ಓದಿಸ್ಬಿಡ್ತೀನಿ ಅಂದಾಗ ಅಂಥ ಪ್ರೇಮಗಳು ಯಶಸ್ವಿ ಆಗಿರೋದು 1-2 ಇರಬೇಕು 100. ಯಾಕಂದ್ರೆ ನೀವು ಪ್ರೇಮ ಎಲ್ಲಿ ಶುರುವಾಯ್ತಲ್ಲ ಅಲ್ಲಿ ಅವಳು ನೋಡಿದ್ದ ಜಗತ್ತು ಬಹಳ ಏನು ಬಾವಿ. ಆನಂತರ ಅವಳು ಹೈಯರ್ ಎಜುಕೇಶನ್, ಅಲ್ಯಾರೋ ಹುಡುಗರು, ಅಲ್ಯಾರೋ ಜನ, ನೀನ್ ಏನೂ ಅಲ್ಲ ಅವ್ರ ಮುಂದೆ ಎನ್ಸ್ಬಿಡ್ತಾ ಅವಳಿಗೆ. ಹೌದು ಗುರುಜಿ, ಹಂಗೆ ಆಗಿತ್ತು ಗುರುಜಿ. ಕೆಲವೊಂದ್ ಟೈಮ್ ಗುರುಜಿ ನಾನು ಗುರುಜಿ ನಾನು ಪ್ರಾಮಾಣಿಕವಾಗಿ ನಾನು ದುಡ್ದಿದ್ದ ದುಡ್ಡಲ್ಲಿ ಅವ್ರಿಗೆ ಏನ್ ಕೊಡ್ಸ್ಬೇಕು ಅದನ್ನೆಲ್ಲ ಕೊಡ್ಸಿದ್ದೀನಿ ಗುರುಜಿ. ಅನ್ಯಾಯ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ ಗುರುಜಿ. ನಾನ್ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 50 ರೂಪಾಯಿ ತಗೊಂಡೋಗಿ ಕೊಟ್ಟಿದ್ದೀನಿ ಗುರುಜಿ, ಚೆನ್ನಾಗಿರು ಅಂತ ಹೇಳಿ. ಅದೊಂದು ತೃಪ್ತಿ ನನ್ನ ಗುರುಜಿ. ನಾನ್ ತಗೊಂಡ್ ಹೋದಾಗ ಗುರುಜಿ ನನ್ನನ್ನು ಅವಮಾನ ಮಾಡಿದಾರೆ ಗುರುಜಿ, ತುಂಬಾ ಅವಮಾನ ಮಾಡಿದಾರೆ ಗುರುಜಿ. ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅನ್ನೋದು ಏನಾದ್ರೂ ಎಡವಟ್ಟಾಯ್ತಾ? ಅದೇ ಗುರುಜಿ ಆಗಿರೋದು. ಎಲ್ಲೂ ಕರ್ಕೊಂಡು ಸುತ್ತ ಹಾಕ್ಲಿಲ್ಲ, ಎಲ್ಲೂ ಇದ್ ಮಾಡ್ಲಿಲ್ಲ ಗುರುಜಿ. ನೀವ್ ಹೇಳಿ ಗುರುಜಿ, ನಿಮ್ಗಿಂತ ನಾವು ಏನು ದೊಡ್ಡವರಲ್ಲ ಗುರುಜಿ. ಈಗ ನಾನ್ ಬದುಕು ಗುರುಜಿ, ನಾನು 0 ಇಂದ ಇದೀನಿ. ನನ್ಗೆ ಯಾರು ಸಪೋರ್ಟಿವ್ ಆಗಿಲ್ಲ ಗುರುಜಿ, ಯಾರು ಒಬ್ರು ಸಪೋರ್ಟಿವ್ ಆಗಿಲ್ಲ. ನನ್ನ ಆಸೆ ಇದ್ದಿದ್ದು ಗುರುಜಿ, ಒಬ್ಬನೇ ಬೆಂಗಳೂರು ಬಂದು ಇವಳು ನೋಡ್ಕೊಂಡು ನಾನ್ ದುಡ್ಕೊಂಡು ನೈಟು ಹಗಲು ಎಲ್ಲ ದುಡ್ಕೊಂಡು ಇವಳು ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ಬೇಕು ಅಂತ ಮಾಡಿದ್ದೆ ತಪ್ಪ ಗುರುಜಿ. ಈಗ ಮದ್ವೆ, ಈಗ ಆರ್ಥಿಕವಾಗಿ ನಾನು ಸದೃಢನಾಗಿದ್ರಲ್ವ ಗುರುಜಿ, ನಾನ್ ಮುಂದೆ ಅವಳ ಕರ್ಕೋಗಿ ಸುತ್ತ ಆಗ್ಬೋಯ್ತು. ನಾನೇ ಇಲ್ಲ ಅಂತಂದ್ರೆ ನಾನು ಹೆಂಗ್ ಗುರುಜಿ ನನ್ ಕೈಲಾಗತ್ತೆ? ಇರ್ಲಪ್ಪ. ಈಗ ನಾನು ಹೇಳೋದು ಏನಂದ್ರೆ, ಈಗ ನೀವು ಸುತ್ತಿಸ್ಲಿಲ್ಲ, ಬಟ್ ಅಲ್ಲಿ ಯಾರೋ ಸುತ್ತೋಕ್ ಸಿಕ್ಕಿದ್ದಾರೆ, ಅದೇ ದುರಂತ. ಅದೇ ಆಗಿರೋದು ಗುರು. ಅವನು ಎಲ್ಲಾ ಕಡೆ ಪ್ರತಿ ಒಂದ್ ಕಡೆನೂ ಸುತ್ತಿಸೋದಾ ಇದ್ದಾನೆ ಗುರುಜಿ. ಏನ್ ಬೇಕು ಎಲ್ಲಾ ಕೊಡ್ತಾ ಇದ್ದೇನೆ. ಆ ಫೋಟೋ ವಿಡಿಯೋಗಳೆಲ್ಲ ಸಿಕ್ಕಿದ್ವಲ್ಲಪ್ಪ ನಿಮ್ಗೇನೆ? ಎಲ್ಲ ಇದೆ ಗುರುಜಿ.
ಬಟ್ ಇಲ್ಲೇನು ಗೊತ್ತಾ, ನೀವು ಏನು ಉಪಕಾರ ಮಾಡಿದ್ರಿ ಆ ಆ ಆ ಮನಸ್ಥಿತಿ ಸರಿಯಾಗಿತ್ತಾದರೂ ಅದಕ್ಕೆ ನೀವು ಆಯ್ಕೆ ಮಾಡಿಕೊಂಡ ವ್ಯಕ್ತಿಗಳಲ್ಲಿ ದೋಷಗಳಿತ್ತು. ಬಟ್ ದುರದೃಷ್ಟವಶಾತ್ ಅದು ನಿಮಗೆ ಆರಂಭದಲ್ಲಿ ಗೊತ್ತಾಗಿಲ್ಲ. ನೋಡಿ, ಹೌದು ಗುರುಜಿ. ಇದೊಂದು 6 ವರ್ಷ ನನ್ನ ಜೀವನ ಹಾಳಾಯಿತು ಅನ್ನೋದನ್ನು ಅಂದ್ಕೊಳ್ಳೋದಕ್ಕಿಂತ ಈ ಥರದ ಮನಸ್ಥಿತಿಯವರು ನಿಮ್ಮ ಬದುಕಿಗೆ ಬಂದು ತಾಳಿ ಕಟ್ಟಿಸ್ಕೊಂಡು ನಾಳೆ ಏನೋ ನೀನು ಅವ್ರಿಗೆ ಉಪಕಾರ ಮಾಡಲಿಲ್ಲ, ಅವ್ರು ಏನೋ ಕೇಳಿದ್ದು ಮಾಡಲಿಲ್ಲ ಅಂತ ನಾಳೆ ಈ ಬುದ್ಧಿ ತೋರಿಸಿದ್ರೆ ಜೀವನ ಬರ್ಬಾದಾಗ್ಬಿಡ್ತಿತ್ತು. ಈಗ ಹೌದು ನಿಮಗೆ ಗುರುಜಿ. ಮತ್ತೆ ಹೆಚ್ಕೊತ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತೆ ದುಡಿತೀರಿ, ಪರವಾಗಿಲ್ಲ. 32ಕ್ಕಾಗಲಿ 35ಕ್ಕಾಗಲಿ ಪರವಾಗಿಲ್ಲ. ಯಾಕಂದರೆ ಆತುರದಲ್ಲಿ ತಪ್ಪು ಆಯ್ಕೆ ಮಾಡೋದಕ್ಕಿಂತ ಸನ್ಯಾಸಿಯಾಗಿ ಒಂಟಿ ಥರ ಇರೋದೇ ಜೀವನ ಅತ್ಯುತ್ತಮ. ಹೌದು ಗುರುಜಿ. ಕೇಳ್ತೀರಪ್ಪ, ಎಂತೆಂಥ ಕಥೆಗಳು ಕೇಳ್ತೀರ. ಹಾಗಾಗಿ ತುಂಬಾ ಕೇಳಿದೀನಿ ಗುರುಜಿ. ನಮ್ಮ ರಿಲೇಷನ್ನು ಅಂತಲೋ, ನಮಗೆ ಗೊತ್ತಿರೋರು ಅಂತಲೋ, ಸುಂದರಿ ಅಂತಲೋ, ಅಥವಾ ನಾನು 6-7 ವರ್ಷದಿಂದ ನೋಡ್ಬಿಟ್ಟಿದ್ದೀನಿ ಉಳ್ಳ ಅಂತಲೋ, ಅದು ಹಂಗಲ್ಲ. ನೀವು ತಾಳಿ ಕಟ್ಟುವ ಕೊನೇ ಕ್ಷಣದಲ್ಲೂ ಕೂಡ ಅವರದ್ದು ಯಾವುದೋ ಬುದ್ಧಿಗಳು ಗೊತ್ತಾದವು ಅಂದಾಗಲೂ ಆಗಲೂ ನಾನು ಎಲ್ಲರನ್ನು ಎದುರು ಹಾಕ್ಕೊಂಡು ಚೌಟ್ರಿ ಅದು ಇದು ಎಲ್ಲ ದುಡ್ಡು ಖರ್ಚಾಗಿ ಮಾಡಿ ಇಷ್ಟು ಮಾಡಿ ಅವೆಲ್ಲ ನಷ್ಟ ಆದರೂ ಪರವಾಗಿಲ್ಲ, ಜೀವನ ಸಂಗಾತಿ ವಿಚಾರದಲ್ಲಿ ಕಾಂಪ್ರಮೈಸೇ ಆಗಬಾರ್ದು. ಹೌದು ಗುರುಜಿ. ಬೇರೆ ಹೌದು ಗುರುಜಿ. ಯಾವುದಾದ್ರೂ ಸರಿ, ಆದರೆ ಹೌದು ಗುರುಜಿ. ಈ ಥರದ ಹೆಣ್ಮಕ್ಳು, ಈ ಥರದ ಮನಸ್ಥಿತಿಯವರು ನಿಮ್ಮ ಬದುಕಲ್ಲಿ ಬಂದು ಆಮೇಲೆ ಮದುವೆ ಆದಮೇಲೆ ಈ ಥರದ್ದು ಅಲ್ಯಾರೋ ಇಲ್ಯಾರೋ ಸಿಕ್ಕದ, ಅಲ್ಲಿ ನೀನು ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಅದಕ್ಕೆ ಇವನಿಂದ ಹೋದೆ, ಈ ಥರದ ಕತೆಗಳೆಲ್ಲ ಮದುವೆಯ ನಂತರ ಶುರುವಾಗಿದ್ದರೆ ನೀವು ಸತ್ತೇ ಹೋಗ್ಬಿಡ್ತಾ ಇದ್ರಿ. ಈಗಾದರೆ ಆಯಿತು, ಏನೋ ನಾನೇ ಮಾಡ್ಕೊಂಡಿದ್ದೀನಿ, ನಾನೇ ಅದನ್ನ ಅನುಭವಿಸ್ತೀನಿ. ನನ್ನ ಯಾರೂ ಮದುವೆ ಮಾಡ್ತಿಲ್ಲ, ನನ್ನ ಮನೆಯವರು ನನ್ನನ್ನು ಹಿಂಗೆ ಒಂಟಿ ಮಾಡಿಬಿಟ್ಟಿದ್ದಾರೆ, ನಾನು ಮಾಡಿಕೊಂಡಿದ್ದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ಈ ಮನಸ್ಥಿತಿಯ ಹೆಣ್ಣು ಮಕ್ಕಳು ದೇವರೇ ನಿಮ್ಮಿಂದ ದೂರ ಮಾಡಿ, ಅಪ್ಪ ನೀನು ಕಷ್ಟಪಟ್ಟು ಇನ್ಮೇಲಾದರೂ ದುಡ್ದು ನೀನು ನಿನ್ನ ಕುಟುಂಬವನ್ನು, ನಿನ್ನ ಜೀವನವನ್ನು ನೋಡ್ಕೋ, ನೀನು ಯಾರಿಗೆ ತಾಳಿ ಕಟ್ತೀಯೋ ಆ ಕಟ್ಟಿದ ಮರುಕ್ಷಣದಿಂದ ಅವಳಿಗೆ ನೀನು ಸರ್ವಸ್ವವನ್ನು ಬಾಂಡ್ ಪೇಪರಲ್ಲಿ ಬರ್ಕೊಟ್ಬಿಡು. ಅದಕ್ಕಿಂತ ಮುಂಚೆ ಎಷ್ಟು ಮಿತಿಲಿರಬೇಕು. ನಾನು ಪ್ರಶ್ನೆ ಕಾಲರ್ಗೆ ಒಂದು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೆ, ನೀನು ಹುಡುಗನ ಎಷ್ಟೇ ಇಷ್ಟಪಡು, ಮದುವೆಯ ನಂತರ ತಾಳಿ ಕಟ್ಟಿಸಿಕೊಂಡ ನಂತರ ನಿನ್ನ ದೇಹ ಮನಸ್ಸನ್ನೆಲ್ಲ ಅವನಿಗೆ ಅರ್ಪಿಸೋದು ಧರ್ಮ. ಅದರ ಹಿಂದೆ ನೀನು ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರ್ಬೇಕು. ಅವನು ಎಷ್ಟೇ ಪ್ರೀತಿ ಪಾತ್ರ ಆದರೂ ಕೂಡ ಮಗು ಹಂತಕ್ಕವರೆಗೂ ಹೋಗಬಾರ್ದು. ಹಂಗೆ ನಿಮಗೆ ಆಕೆಯನ್ನು ತಾಳಿ ಕಟ್ಟಿಸ್ಕೊಂಡಿಲ್ಲ, ನೀವಿನ್ನೂ ಮದುವೆ ಆಗಿಲ್ಲ, ನನ್ನನ್ನು ಇವಳು ಮದುವೆ ಆಗುವವಳು ಅನ್ನೋ ಭಾವನೆ ಇರಬೇಕು. ಅವೆಲ್ಲ ಹೌದು, ಆದರೆ ಅದಕ್ಕೊಂದು ಮಿತಿ. ಯಾಕಂದರೆ ಕಡೆಯ ಕ್ಷಣದಲ್ಲಿ ಒಂಚೂರು ಎಡವಟ್ಟಾದರೂ ಕೂಡ ಅಯ್ಯೋ ತುಂಬ ನಷ್ಟ ಆಯಿತು ಅನ್ನೋ ಸ್ಥಿತಿಗೆ ನಾನು ತಲುಪಬಾರ್ದು. ಅಷ್ಟು ಎಚ್ಚರಿಕೆಯಲ್ಲಿ ನಾನು ಹೆಜ್ಜೆ ಇಟ್ಟಿರಬೇಕು. ಆದರೆ ದಾರಿ ಇರೋದು ಈಗ ಅಯ್ಯೋ ಯಾರಿಗೆ ಗೊತ್ತಿತ್ತ ಅಂತ ಹೇಳ್ಬೋದು, ಬಟ್ ಅದೊಂದು ಮಿತಿಯಲ್ಲ. ಈಗ ಅವ್ರ ಮನೆಯವರು ಒಪ್ಪಿದ್ದಾರೆ, ನಿನ್ನ ಮನೆಯವರು ಒಪ್ಪಿದ್ದಾರೆ, ಇಷ್ಟೆಲ್ಲ ಇದ್ದಾಗ ನೀವು ಒಂದಷ್ಟು ಖರ್ಚು ಮಾಡಿದ್ರಿ, ಆ ನಿಯತ್ತುಗಳು ಅವ್ರಿಗಿರಬೇಕು. ನಮ್ಮ ಮನೆಯವರೇ ನನ್ನನ್ನು ಅಷ್ಟು ಖರ್ಚು ಮಾಡ್ತಿಲ್ಲ ಅಂದಾಗ ಈಗ ಫಸ್ಟೇ ಹೇಳ್ಬಿಡ್ಬೇಕು, ಇಲ್ಲಪ್ಪ ನಿನ್ನನ್ನು ಮದುವೆ ಆಗುವಷ್ಟು ನನಗಿಲ್ಲ, ಆದರೆ ನನ್ನ ಓದಿಗೆ ನೀನೊಂಚೂರು ಸಹಾಯ ಮಾಡು ಅಂತ ಕೇಳ್ಕೊಂಡ್ರೆ ಅದು ಬೇರೆ. ಗುರುಜಿನ ಇನ್ನ ಅದ ತರ ಕೇಳಿದ್ರೆ ಗುರುಜಿನ ಇನ್ನೂ ಎಫರ್ಟ್ ಹಾಕಿ ಇನ್ನೂ ಸಹಾಯ ಮಾಡ್ತಿದ್ದೆ ಗುರುಜಿ, ಪ್ರಾಮಾಣಿಕವಾಗಿದ್ದಿದ್ರೆ. ಅದೇ ಈಗ ಅದು ಎಲ್ಲ ಉಪಕಾರ ಪಡ್ಕೊಳ್ಳೋವರೆಗೂ ಪಡ್ಕೊಂಬಿಟ್ಟು ಆಮೇಲೆ ನನಗೆ ಇಷ್ಟ ಇಲ್ಲ ಅಂದರೆ ಪಾಪ ನೀವು 6 ವರ್ಷ ಏನಿಲ್ಲ ಸರ್, 6 ವರ್ಷ ನನಗೆ ಜೀವನ ವ್ಯರ್ಥ ಆಯಿತು ಅನ್ನೋದಕ್ಕಿಂತ ದೊಡ್ಡ ಪಾಠ ಕಲ್ತಿದ್ದೀರಿ. ಮತ್ತು ಹಾಗೆ ಮೋಸ ಮಾಡಿ ಹೋದವರೆಲ್ಲ ಏನು ತುಂಬ ಚೆನ್ನಾಗಿರ್ತಾರೆ, ಚೆನ್ನಾಗಿರಲಿ ಅಂತ ನೀವು ಹಾರೈಸ್ಬೋದಷ್ಟೇ. ಬಟ್ ಎಲ್ಲದಕ್ಕೂ ಒಂದು ಪ್ರತಿಫಲ ಅಂತ ಇರುತ್ತೆ. ನೀವು ಇವತ್ತಿಗೆ ಇದು ಇವಳಿಗೆ ಮಾಡಿಬಿಟ್ಲು ಅನ್ನೋದನ್ನು ಮೋಸ ಅಂದ್ಕೊಳ್ಳೋದಕ್ಕಿಂತ ಇದು ನಿಮ್ಮ ಜೀವನ ಇನ್ನೇನು ಮುಳುಗಿಸೋರ ನಡುವೆಯಿಂದ ಬದುಕನ್ನು ಮೇಲೆತ್ತಿ ದೇವ್ರು ತನ್ನ ಸೈಡ್ಗೆ ಇಟ್ಟಿದ್ದಾನೆ. ಇನ್ನು ಮುಂದಾದರೂ ನೆಟ್ಟಿಗೆ ನಿನ್ನ ದುಡಿಮೆ, ನಿನ್ನ ಜೀವನ, ನಿನ್ನ ಅಪ್ಪ ಅಮ್ಮ ಅಂತ ನೋಡ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋದು ಕಲಿ. ನಾಳೆ ದಿನ ನಿನ್ನ ಬಾಳಿಗೆ ಬರ್ತಾಳಲ್ಲ ಯಾವ ಹೆಣ್ಮಗಳಿಗೆ ನೀನು ತಾಳಿ ಕಟ್ತೀಯಲ್ಲ ಆ ಹೆಣ್ಮಗಳನ್ನ ಚೆನ್ನಾಗಿ ಬಾಳಿಸೋ. ಇಂಥ ಮನಸ್ಥಿತಿ. ಯಾಕಂದರೆ ನೀವು ನಂಬಿ ಸರ್, ತುಂಬ ಓದಿರೋರಿಗೆ ತುಂಬ ಮೋಸದ ದಾರಿಗಳು ಗೊತ್ತು. ಹೌದು ಗುರುಜಿ, ನಮ್ಮನ್ನ ಸಾರನ್ ಬಿಡಿ ಗುರುಜಿ, ದೊಡ್ಡವರು ಇರ್ಲಿ ನಾನು ಹೇಳೋದು. ಯಾಕಂದ್ರೆ ಅವರಿಗೆ ಇಲ್ಲಲ್ದಿರಿ ಇಲ್ಲಿ ತುಂಬ ದಾರಿಗಳು ಗೊತ್ತಿರ್ತವೆ. ಅವ್ರು ಯಾರನ್ನು ಬೇಕಾದ್ರೂ ಮೋಸ ಮಾಡ್ಲಿಕ್ಕೆ ಮಾಡ್ತಾರೆ. ಸೊ ಈಗ ನೀವು ಅಷ್ಟೆಲ್ಲ ಓದಿಸಿದ್ರಿ, ಏನು ಮಾಡಿದ್ರಿ, ನನ್ನ ಪಾಲಿಗೆ ಅದೇನೋ ಹಿಂದಿನ ಜನ್ಮದಲ್ಲಿ ಅಥವಾ ಯಾವುದೋ ನಾನು ಅವಳಿಗೆ ಋಣ ತೀರಿಸೋದಿತ್ತು ಮಾಡಿದೆ.
ಹೌದು ಗುರುಜಿ. ಈಗ ಅವಳು ಹೋಗ್ಬಿಟ್ಲು ನನ್ನ ಜೀವನದಲ್ಲಿ ಅನ್ನೋದಕ್ಕಿಂತ ದೇವರೇ ನನಗಿದನ್ನು ಉಪಕಾರ ಮಾಡಿದ್ದಾನೆ. ಯಾಕಂದ್ರೆ ಮನಸ್ಸಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಆ ಹುಡುಗ ಈ ಹುಡುಗ ಅಂತ ಓಡಾಡ್ಕೊಂಡಿರೋ ಒಂದು ಹೆಣ್ಮಗಳು ನಿಮ್ಮ ಬದುಕಿಗೆ ಸಂಗಾತಿಯಾಗಿ ಬಂದ್ಬಿಟ್ರೆ ಜೀವನ ಚಿಂದಿ ಚಿತ್ರಾನ್ನ ಆಗ್ಬಿಡುತ್ತೆ. ಹೌದು ಗುರುಜಿ. ಯಾಕಂದ್ರೆ ಗುರುಜಿ ನಾನು ಇಷ್ಟೊಂದು ಹೆಲ್ಪ್ ಮಾಡಿದ್ದು ಗುರುಜಿ, ಆ ಹುಡುಗಿಗೆ ತಂದೆ ತಾಯಿ ಇರ್ಲಿಲ್ಲ ಗುರುಜಿ, ಇಬ್ರು ಕೂಡ ಡೆತ್ ಆಗಿದ್ರು ಗುರುಜಿ. ಈ ತಂದೆ ತಾಯಿನೂ ಇದ್ವಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡ್ದು ಮಾಡ್ದೆ ಗುರುಜಿ, ಪ್ರಾಮಾಣಿಕವಾಗಿ ಮಾಡ್ದೆ ಗುರುಜಿ. ಇರ್ಲಪ್ಪ, ಈಗ ಈ ಸಮಯದಲ್ಲಿ ಅದಕ್ಕೆ ನೀವು ನೊಂದ್ಕೊಳ್ಳೋದು ಬೇಡ, ಕೊರಗೋದು ಬೇಡ, ಏನು ನಿಜವಲ್ಲ ಮಾಡಿ ಗುರುಜಿ, ಈ ಮಾತು ಕೇಳಿದ್ಮೇಲೆ ತುಂಬಾ ಇದಾಗ್ತಾ ಇದೆ ಗುರುಜಿ. ಬದುಕದಲ್ಲಿ ಎಲ್ಲ ಸಂಬಂಧಿಕರು ಕೂಡ ಯಾರಿಗೂ ಮಾಡ್ಲಿಲ್ಲ ಗುರುಜಿ, ನಿಜವಾಗ್ಬಿಟ್ಟು ನಿಮ್ ಮಾತಿಂದಲೇ ಇವತ್ತು ಬದುಕಿದೀನಿ ಗುರುಜಿ. ನಿಜವಾಗ್ಲು ಎಲ್ಲ ಕೆಟ್ಟಲ್ಲಿ ನೋಡಿನೂ ಕೂಡ ಬದುಕಿದೀನಿ ಗುರುಜಿ. ನಿಮ್ ಮಾತು ಒಮ್ಮೆ ಇಲ್ಲಪ್ಪ. ಅಳಬಾರ್ದಂತ ಇತ್ತು ಗುರುಜಿ, ಅಳಬಾರ್ದಂತ ಇತ್ತು ಗುರುಜಿ, ಆದ್ರೂ ಆಗ್ತಾ ಇರ್ಲಿಲ್ಲ ಗುರುಜಿ. ನಿಜ ಇರ್ಲಿ, ಅದು ಪ್ರೀತಿ, ಏನು ಮಾಡಲಿ ಅದು, ಅಥವಾ ಆ ದುಃಖ ಹೊರಗಡೆ ಬರ್ಬೇಕಯ್ಯ. ನಾನು ಹೇಳ್ತೀನಯ್ಯ, ನಿಮಗೆ ಏನು ಆ ಹೆಣ್ಮಗಳಿಗೆ ಮಾಡಿರೋ ಉಪಕಾರ ಇದೆಲ್ಲವೂ ವ್ಯರ್ಥ ಅಲ್ಲ, ಅದನ್ನು ಮೀರಿದ ಪ್ರತಿಫಲ ನಿಮಗೆ ದೇವರು ಖಂಡಿತ ಇಟ್ಟಿರ್ತಾನೆ. ಜನರು ಮೋಸ ಮಾಡಬಹುದು, ನಿಮ್ಮ ಸತ್ಕರ್ಮಗಳು ನಿಮ್ಮನ್ನು ಕೈಬಿಡೋದಿಲ್ಲ. ಜನರು ನಿಮ್ಮ ವಿಳಾಸ ಮರಿಬಹುದು, ಜನರು ನಿಮ್ಮ ಉಪಕಾರ ಮರಿಬಹುದು. ನೀವು ಮಾಡಿದ ಪುಟ್ಟ ಪುಟ್ಟ ಒಳ್ಳೆಯ ಕೆಲಸಗಳು ಅವು ಹೇಗೆ 1000 ಹಸುಗಳ ನಡುವೆಯೂ ಆ ಕರು ತನ್ನ ತಾಯಿಯನ್ನೇ ಹುಡುಕೊಂಡು ಹೋಗುತ್ತೋ, ಹಾಗೆ ನೀವು ಮಾಡಿದ ಸತ್ಕರ್ಮಗಳನ್ನು ಆ ಉಪಕಾರ ಪಡ್ಕೊಂಡವರು ಅದನ್ನು ಮರಿಬೋದು. ಆದರೆ ನಿಮ್ಮ ಗುಣ ಅಥವಾ ಮಾಡಿರೋದು ಡಬಲ್ ಆಗಿ ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ನಾನು ಹೇಳ್ತಿದ್ದೀನಿ ಮತ್ತೆ ಮತ್ತೆ, ಈ ಥರದ ಹೆಣ್ಣು ಮಕ್ಕಳನ್ನು ನೀವು ಕಳ್ಕೊಂಡು ಬಿಟ್ವಿ ಅಂತ ಯೋಚನೆ ಮಾಡಿ ಕೊರಗೋದು ಬೇಡ. ಯಾಕಂದರೆ ಮನಸ್ಸಲ್ಲಿ ಒಬ್ಬ ಪಕ್ಕದಲ್ಲಿ ಒಬ್ಬ ಅನ್ನೋ ಮನಸ್ಥಿತಿಯವರಿಂದ ಜೀವನ ನೆಮ್ಮದಿಯಾಗಿರೋದಿಲ್ಲ. ಈಗ ನೀವೇನು ಕೆಲಸ ಮಾಡ್ತಾ ಪರವಾಗಿಲ್ಲ, ಯಾವ ಸಂಬಂಧಿಕರು ನಿಮ್ಮನ್ನು ಮಾತಾಡಿಸಿ ನಿಮಗೇನು ಹೆಣ್ಣು ಹುಡುಕಿ ಮದುವೆ ಮಾಡಿ ಏನಿಲ್ಲ, ನಿಮ್ಮ ಜೀವನ ನೀವೇ ಕಟ್ಟಿಕೊಳ್ಬೇಕು. ಆದರೆ ತೀರಾ ಲಿಮಿಟ್ ಕ್ರಾಸ್ ಮಾಡಿ ನಾವು ಮದುವೆಗೆ ಮುಂಚೆನೇ ಕನಸುಗಳು ಕಟ್ಕೊಂಬಿಡೋದು, ಅವ್ರಿಗೇನೋ ಮಾಡಿಬಿಡೋದು, ಇವ್ರಿಗೇನೋ ಮಾಡಿಬಿಡೋದು, ಇವೆಲ್ಲ ಅನಿಸುತ್ತಪ್ಪ, ವಯಸ್ಸಂಥದ್ದು. ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನವನ್ನು ಫಿನಾನ್ಷಿಯಲಿ, ಫಿಸಿಕಲ್ಲಿ, ಮೆಂಟಲ್ಲಿ, ಸ್ಪಿರಿಚುವಲ್ಲಿ ನೀವು ಚೆನ್ನಾಗಿ ಕಟ್ಕೊಂಡು 35, 34, 33 ಎಲ್ಲೋ ಒಂದೊಳ್ಳೆ ಕಡೆ ಆಗುತ್ತೆ. ಆದರೆ ಇದನ್ನು ನಾನು ಮೋಸ ಹೋದೆ ಅನ್ನೋದಕ್ಕಿಂತ ಅವರು ಒಂದೊಳ್ಳೆ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರೆ, ಅವ್ರಿಗದು ಮುಂದೆ ಗೊತ್ತಾಗುತ್ತೆ. ನಿಮ್ಮಂಥ ವ್ಯಕ್ತಿತ್ವಗಳನ್ನು ಅಟ್ಲೀಸ್ಟ್ ಸ್ನೇಹದಲ್ಲಿ ಇಷ್ಟಲ್ಲಾದರೂ ಇಟ್ಕೊಳ್ಳಿಕ್ಕೆ ಒಂದು ಯೋಗ್ಯತೆ ಬೇಕು ಸರ್. ಒಂದು ಸ್ನೇಹಿತರಾಗಾದರೂ. ಯಾಕಂದರೆ ಅಂತಿಮವಾಗಿ ಇವತ್ತು ನಿಮ್ಮ ಉಪಕಾರಗಳನ್ನು ಮರೆತು ಯಾರ್ಯಾರಿಂದೆ ಸುತ್ತಿ ಏನೇನು ಉಪಕಾರ ಪಡೆದಿದ್ದಾರೆ ಅಥವಾ ಏನೇನು ಎಂಜಾಯ್ ಮಾಡಿದ್ದೀನಿ ಅಂತ ಅವರು ಅಂದ್ಕೊಂಡಿದ್ದಾರೆ. ವಾಸ್ತವವಾಗಿ ಅವರು ಅಧರ್ಮದ ಮಾರ್ಗದಲ್ಲಿ ಹೋಗಿ ಪಾಪಗಳನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಆ ಜೊತೆಗಿರುವ ಹುಡುಗರೇ ಅವ್ರಿಗೆ ಗುಂಡಿ ತೋಡ್ತಾರೆ. ಹೌದು ಗುರುಜಿ. ಕೆಲವೊಂದು ಟೈಮ್ಗಳಲ್ಲಿ ಗುರುಜಿ ನನ್ ಜೊತೆ ಚೆನ್ನಾಗಿದ್ದಾಗ ಗುರುಜಿ, ನನ್ ಜೊತೆನೂ ಚೆನ್ನಾಗಿತ್ತು, ಎಲ್ಲಾ ಮಾಡಿ ಮಾತಾಡಿ, ಫೋನಲ್ಲಿ ಮಾತಾಡಿ, ಊಟ ಮಾಡಿದೆ, ನಾನು ಮಲಗಿದ್ದೀನಿ ಅಂತ ಗುರುಜಿ. ಅವತ್ತೇ ಗುರುಜಿ ನನ್ ಜೊತೆ ಆಯ್ತು ಗುಡ್ ನೈಟ್ ಅಂತ ಮೆಸೇಜ್ ಮಾಡಿದ್ ಗುರುಜಿ, ಅದೇ ಅವತ್ತೇ ಇನ್ನೊಬ್ಬನ ಜೊತೆ ಆ ಹುಡುಗನ ಜೊತೆ ಎಲ್ಲ ಸುತ್ತಾಡ್ಕೊಂಡು ನೈಟ್ ಎಲ್ಲ ಸುತ್ತಾಡ್ಕೊಂಡ್ ಬಂದಿದ್ದಾರೆ ಗುರುಜಿ. ಇವೆಲ್ಲ ಕಣ್ಣಲ್ಲಿ ಕೇಳಿದಾಗ ನೋಡಿದಾಗ ಗುರುಜಿ ಎಷ್ಟು ಮನ್ಸಿಗೆ ನೋವಾಗುತ್ತೆ ಅಂದ್ರೆ ಗುರುಜಿ, ಭಾರ ಆಗ್ಬಿಡುತ್ತೆ ಗುರುಜಿ. ಯಾಕಂದ್ರೆ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿ ಅವರನ್ನೇ ಸರ್ವಸ್ವ ಅಂದುಕೊಂಡು ಅವರಿಗೋಸ್ಕರನೇ ಆಲ್ರೆಡಿ ನಾನು ಗಂಡ, ಅವಳ ಎಲ್ಲ ಜವಾಬ್ದಾರಿ ನನ್ನದು ಅನ್ನೋ ಭಾವನೆಯಲ್ಲಿ ಆ ಕನಸುಗಳ ಗೋಪುರ ಶಿಖರವನ್ನು ಏರಿ ಕುಳಿತ ನಿಮಗೆ ಇದ್ದಕ್ಕಿದ್ದಾಗ ಅಲ್ಲಿಂದ ಬಿದ್ದಾಗ ಅಟ್ಲೀಸ್ಟ್ ನೀವು ಬದುಕುಳಿದಿರೋದೇ ಪವಾಡ. ಎಷ್ಟೋ ಹುಡುಗರು ಅಷ್ಟು ಎತ್ತರಕ್ಕೆ ಕನಸುಗಳು ಕಟ್ಟಿಕೊಂಡು ಸಡನ್ನಾಗಿ ಬಿಟ್ಟು ಹೋದಾಗ ಆ ಕನಸುಗಳ ಶಿಖರದಿಂದ ಬಿದ್ದು ಮೂಳೆನೂ ಸಿಗದಂಗೆ ಮಣ್ಣಾಗೋಗ್ಬಿಟ್ಟಿದ್ದಾರೆ. ಮಾತೆ ಗುರುಜಿ, ನಾನು ಬದುಕಿರೋ ಕಾರಣ ನಿಮ್ ಮಾತೆ ಗುರುಜಿ. ಪ್ರತಿ ದಿನ ಗುರುಜಿ ಹಳೆ ವಿಡಿಯೋಗಳೆಲ್ಲ ನೋಡ್ತಾ ಕೇಳ್ತಾ ಇರ್ತೀನಿ ಗುರುಜಿ. ನಾನು ನಿಮ್ ಮಾತೆಗೂ ನಾನು ಸ್ಫೂರ್ತಿ ಆಗಿರೋದು ಗುರುಜಿ. ನಾನು ಇಲ್ಲಿ ಬದುಕಿದೀನಿ, ಇವತ್ತು ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಗುರುಜಿ ನನ್ ಪುಣ್ಯ ಗುರುಜಿ, ನಾನ್ ಮಾಡಿದ ಪುಣ್ಯ ನಿಮ್ ಮಾತಿಂದಾನೆ ಗುರುಜಿ. ಇಲ್ಲ ಬಗ್ಗೆ ನನಗೇನು ಖುಷಿ ಅಂದ್ರೆ, ನಾನು ಎಷ್ಟೋ ಕತೆಗಳನ್ನ ಕೇಳಿದ್ದೀನಿ. ನನಗೆ ಎಷ್ಟೋ ಸಾರಿ ಹುಡುಗರು ಮಾಡೋ ಎಡವಟ್ಟಂದ್ರೆ ಹೀಗೆ ಪ್ರೀತಿಸಿರ್ತಾರೆ, ಒಂದು ದಿನ ಒಂದಷ್ಟು ವರ್ಷಗಳ ನಂತರ ಅವಳು ಇನ್ಯಾವನ ಜೊತೆನೂ ಹೋಗಿ ಕೈ ಕೊಟ್ಟು ಬಿಡ್ತಾಳೆ. ಎಷ್ಟು ಹುಡುಗರು ಅವಳನ್ನು ಕೊಲ್ದು ಬಿಡ್ಬೇಕು ಸರ್, ಅವಳಿಗೆ ಆ್ಯಸಿಡ್ ಹಾಕ್ಬಿಡ್ಬೇಕು ಸರ್, ಅವಳ ಜೀವನ ಹಾಳು ಮಾಡಿಬಿಡ್ಬೇಕು ಸರ್, ಅವಳನ್ನು ನಾನು ಬಿಡಲ್ಲ ಸರ್, ಹಿಂಗೆ ಅಂದ್ಕೊಳ್ಳೋರ ನಡುವೆ ಇಲ್ಲವ ನೀನೆಲ್ಲೋ ಒಂದು ಕಡೆ ಚೆನ್ನಾಗಿರುವಂಥ ನಿಮ್ಮ ನೋವುಗಳನ್ನು ಮರೆಮಾಚಿಕೊಂಡು ನಗುಮುಖದಲ್ಲಿ ಅವಳನ್ನು ಬೀಳುಕೊಟ್ಟು ನಿಮ್ಮ ಜೀವನ ಇವತ್ತು ಒಳಗಡೆ ಎಷ್ಟು ದುಃಖ ಇದ್ದರೂ ಕೂಡ ಇಲ್ಲ ನಾಳೆ ಏನೋ ಒಳ್ಳೇದಾಗುತ್ತೆ ಅಂತ ಭರವಸೆಯಲ್ಲಿ ಅವಳಿಗೆ 6 ವರ್ಷ ಅವಳಿಗೋಸ್ಕರ ದುಡಿದು ಅವಳನ್ನು ಎತ್ತರಕ್ಕೆ ತಂದರೂ ಕೂಡ
ಅವಳು ಕೈ ಕೊಟ್ಟ ಆದಮೇಲೂ ಅವಳು ಒಳ್ಳೇದಾಗಲಿ ಅಂತ ಬಯಸುವ ನಿಮ್ಮಂಥ ಶುದ್ಧಾತ್ಮರಿಗೆ ಖಂಡಿತ ಒಳ್ಳೇದಾಗುತ್ತೆ. ಏಕೆಂದರೆ ನಮ್ಮ ಪ್ರೀತಿ ಪಾತ್ರರು ನಮಗೆ ಕೈ ಕೊಟ್ಟ ಆಗಲೇ ನಮ್ಮ ನಿಜವಾದ ಪ್ರೀತಿ ವ್ಯಕ್ತವಾಗುವುದು. ಹೌದು ಗುರುಜಿ. ಅಲ್ಲಿವರೆಗೂ ನಮ್ಮ ಜೊತೆ ಚೆನ್ನಾಗಿರೋವರೆಗೂ ನೀನು ನನ್ನ ಪ್ರಾಣ, ನೀನು ನನ್ನ ಬಂಗಾರ, ನೀನು ಚಿನ್ನ ವಜ್ರ ಅನ್ನೋಕೆ ಎಲ್ಲರಿಗೂ ಸಾಧ್ಯ, ಅದೇನು ದೊಡ್ಡ ಕಷ್ಟ ಅಲ್ಲ. ಆದರೆ ಹೌದು ಗುರುಜಿ. ನಾವು ಇಷ್ಟಪಟ್ಟವರು ನಮಗೆ ಒಂದು ದಿವಸ ನೀನು ಇಷ್ಟ ಇಲ್ಲ, ನೀವು ನನಗೆ ಬೇಡ ಅಂತ ಹಿಂಗೆ ಮೋಸ ಮಾಡಿ ಹೋದರೂ ಕೂಡ ಆಯ್ತವ ನೀನು ಎಲ್ಲೋ ಒಂದು ಕಡೆ ಚೆನ್ನಾಗಿರುವಂತಹ ಹೇಳುವ ಆ ಬುದ್ಧಿ ಎಲ್ರಿಗೂ ಬರೋದಿಲ್ಲ. ನೀವು ಅಂತಹ ಶುದ್ಧ ಮನಸ್ಸನ್ನು ಉಳ್ಳವರು, ನಾನು ಅದನ್ನು ಗಮನಿಸ್ದೆ. ಹಾಗಾಗಿ ನಾನು ಹೇಳ್ತೀನಿ, ಯಾರ ಕುರಿತು ನಾವು ದ್ವೇಷ ತೀರಿಸ್ಕೊಳ್ಳೋಕೆ ನಾವು ಯಾರೂ ಅಲ್ಲ, ಕರ್ಮ ನಮಗಿಂತ ಹಿರಿದ. ಅದು ತುಂಬ ಬಲವಾಗಿ ಇವತ್ತು ಅವ್ರು ಗೆದ್ದಂತೆ ಅನ್ಸಿರ್ಬೋದು, ಇವತ್ತು ನೀವು ಸೋತಂತೆ ನಿಮ್ಗೆ ಅನ್ಸಿರ್ಬೋದು. ಇಲ್ಲ, ಇದು ಉಲ್ಟ. ಯಾಕಂದ್ರೆ ನಿಮಗೆ ಅವ್ರ ಕುರಿತಾಗಿದ್ದ ಪ್ರೀತಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನುಷ್ಯ ಎಲ್ಲಿಯವರೆಗೂ ಅವನಿಗೆ 3 ರೀತಿಯ ವಿಚಾರಗಳು ತಡೀತವೆ. ಅವನಿಗೆ ಆಸಕ್ತಿ, ಭಯ, ಆತಂಕ. ಈ 3 ದುಃಖಗಳೇ. ಆಸಕ್ತಿ ಅಂದರೆ ಆಸೆ, ನನಗದು ಬೇಕು ಅನ್ನೋದು, ಅವನು ಬಯಸಿದ್ದು ಸಿಗದೆ ಹೋದರೆ ಅವನಿಗೆ ದುಃಖ. ಮತ್ತು ಕ್ರೋಧ, ಅದು ದುಃಖ. ಮತ್ತು ಆತಂಕ, ಅಯ್ಯೋ ಸಿಕ್ಕಿದೆ ಆದ್ರೆ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋದು ಆತಂಕ. ಕಳ್ಕೊಂಡ್ರೆ ಇನ್ನೊಬ್ಬರಿಗೆ ಸಿಕ್ಬಿಟ್ರೆ, ಈಗ ಅದೇ ಹುಡುಗಿ ಇನ್ನೊಬ್ಬರಿಗೆ ಸಿಕ್ಕರೆ ನನ್ ಕೋಪ. ಹಾಗೆ ಆಸೆ, ಭಯ, ಆತಂಕ, ಈ 3 ಮನುಷ್ಯನನ್ನ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಪ್ಪ ನಿನಗೇನು ಬಂದು ತಲುಪಬೇಕೋ ಅದು ತಲುಪುತ್ತೆ. ಆದರೆ ನೀನು ಸಪ್ರೇಟ್ ಏನೋ ಅತಿ ಆಸೆ ಪಡ್ಲಿಕ್ಕೆ ಹೋಗಿ ಅದು ಸಿಗದೆ ಹೋದ್ರೆ ನಿನಗೆ ದುಃಖ. ಈಗ ನಿಂಗೆ ನಾಳೆ ಮದುವೆ ಆಗಲ್ವಾ, ನಿಮ್ಮ ಬದುಕಿಗೆ ಯಾರೋ ಬರಲ್ವಾ, ಇನ್ನೂ 2 ವರ್ಷ ಲೇಟ್ ಆಗ್ಬೋದು, ಬರಲ್ವಾ, ಬರ್ತಾರೆ. ಆದರೆ ನಾವು ಮನುಷ್ಯರು ಏನು ಮಾಡ್ತೀವಿ, ಅದು ಬರೋತಕ್ಕ ಕಾಯಲ್ಲ, ನನಗೆ ಇದು ಬೇಕು ಅಂತ ಸಪ್ರೇಟ್ ಏನೋ ಹುಚ್ಚ ಆಸೆ ಪಟ್ಬಿಡ್ತೀವಿ. ಅದು ಸಿಗದೆ ಹೋದ್ರೆ ದುಃಖ. ಅದಕ್ಕೆ ಹೇಳ್ತಾರೆ, ನೋಡಪ್ಪ ನಿಮ್ಮ ಕರ್ಮ ನೀವು ಮಾಡಿ, ಕಾಯಕ ಮಾಡಿ, ದುಡಿಮೆ ಮಾಡ್ಕೊಳ್ಳಿ, ಒಳ್ಳೆ ದಾರಿಯಲ್ಲಿರಿ, ಹೆಣ್ಣು ಹುಡುಕೋ ಪ್ರಯತ್ನ ಮಾಡಿ, ನನ್ನ ಬದುಕಿಗೂ ಯಾರೋ ಬರ್ತಾಳೆ ಅಂತ ಭರವಸೆ ಇಟ್ಕೊಳ್ಳಿ. ಬಂದವಳಿಗೋಸ್ಕರ ಅಳುವುದಕ್ಕಿಂತ ಬಂದವಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಆ ಸ್ಥಿತಿಯಲ್ಲಿ ನಿಂತಿರಿ. ಯಾರೋ ಬರ್ತಾಳೆ, ಅವಳೊಂದು ರಾಣಿ ಥರ ನೋಡ್ಕೊಳ್ಳಿ. ಸಿಗದೆ ಇರೋರಿಗೋಸ್ಕರ ಅಳ್ಕೊಂಡು ಸಿಕ್ಕಿರೋಳ ಮೇಲೆ ನೀವು ಆಸಕ್ತಿ ಕಳ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ಎಷ್ಟೋ ಸಾರಿ ಮದುವೆ ಆಗಿರುತ್ತೆ, ಒಳ್ಳೆ ಹೆಂಡತಿ, ಆದರೆ ಇವನ್ಗೆ ಯಾವುದು ಎಕ್ಸ್ ಗರ್ಲ್ ಫ್ರೆಂಡ್ ಮೇಲೆ ಆಸೆ. ಸಿಕ್ಕಿರೋಳನ್ನ ಖುಷಿ ಪಡಿಸೋದು ಬಿಟ್ಟು ಹೋಗಿರೋಳನ್ನು ಪಡ್ಕೊಳ್ಳೋ ಆಸೆ ಇದೆಯಲ್ಲ, ಇದು ಅಕ್ರಮ, ಅದು ಅಧರ್ಮ, ಅದಕ್ಕೊಂದು ಶಿಕ್ಷೆ ಇದೆ. ಹಾಗಾಗಿ ನೀವು ಈ ಆಸೆ, ಈ ದುಃಖ, ಈ ಗೂಟಗಳಿಂದ ನೀವು ಬಿಡಿಸ್ಕೊಳ್ಳದೆ ಹೋದ್ರೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಇದಕ್ಕೆ ನಮ್ಮ ಗುರುಗಳೊಂದು ಕತೆ ಹೇಳೋರು, ರಾತ್ರಿ 3 ಜನ ಕುಡುಕರು ಈ ದೋಣಿಯಲ್ಲಿ ನೌಕಾಯಾನ ಅಂದ್ರೆ ಈಗ ನಾವು ನೈಟ್ ಹೊತ್ತು ನೈಟ್ ರೈಡ್ ಹೋಯ್ತವಲ್ಲ, ಹಾಗೆ ಸುಮ್ಮನೆ ಓಡಾಡ್ಕೊಂಡು ಬರೋಣ, ಹಂಗೆ 3 ಜನ ಕುಡುಕರು ಒಂದು ದೋಣಿ ಮೇಲೆ ಹತ್ತಿದ್ರು. ಅಯ್ಯೋ ಸಮುದ್ರದಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಆ ದೋಣಿ ಮೇಲೆ ಕೂತ್ರು 3 ಜನ ಕುಡುಕ್ರೆ. ಅಲ್ಲಿಂದ ದೋಣಿ ಮೇಲೆ ಕೂತು ಆ ದೋಣಿ ನಡೆಸ್ಬೇಕಲ್ಲ, ಹುಟ್ಟಿರುತ್ತಲ್ಲ ದೊಣ್ಣೆ, ನೀರ್ ಹಿಂದಕ್ಕೆ ಎಳೆಯೋದು, ದೋಣಿ ಮುಂದಕ್ಕೆ ಹೋಗೋದು. ಏನು ಬೆವರು ಬರೋವರೆಗೂ ಆ ಕೋಲನ್ನು ಎಳಿತಾ ಇದ್ದಾರೆ. ಅಷ್ಟೊತ್ತಾದ್ಮೇಲೆ ನೋಡ್ತಾರೆ ದೋಣಿ ಅಲ್ಲೇ ಇದೆ. ಯಾಕೆ ಹಿಂಗೆ ಅಂತ ನೋಡ್ತಾರೆ, ಈ ದೋಣಿಗೆ ನಿಲ್ಸಿದ ಜಾಗದಿಂದ ಅಲ್ಲೆಲ್ಲೋ ಹೋಗ್ಬಾರ್ದು ಅಂತ ಈ ದಡದಲ್ಲಿ ಒಂದು ಗೂಟ ಹೊಡೆದ ದೋಣಿ ಕಟ್ಟಿರ್ತಾರಂತೆ. ಇವ್ರು 3 ಜನ ಕುಡುಕರು ಆ ಹಗ್ಗ ಬಿಚ್ಚದೆ ಹೊಡಿತಾವ್ರು ಸುಮ್ನೆ.